ನಾನು ಇಂಡಿಯನ್ ಬ್ಯಾಂಕಲ್ಲಿ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಹುದ್ದೆವರೆಗೆ ಬಂದು ಗುರುಗಳ ದಯೆಯಿಂದ ರಿಟೈರ್ ಆಗಿದ್ದೀನಿ. 8 ವರ್ಷ ಆಯಿತು. ನನ್ನ ಅನುಭವ ಗುರುಗಳ ಜೊತೆಗೆ ಮೊದಲು ಅಂದಾಗ 73ರಲ್ಲಿ ನಾನು ಬಸವನಗುಡಿ ಬ್ರಾಂಚಲ್ಲಿ ಜಾಯ್ನ್ ಆದೆ ಇಂಡಿಯನ್ ಬ್ಯಾಂಕಲ್ಲಿ. ಗುರೂಜಿಗಳು ಹಿರಿಯ ಮಗ ಪ್ರಭಾಕರ್ ಅವರು ನನ್ನ ಕ್ಲಾಸ್ಮೇಟ್ ಕೂಡ. ಅವರು ಯೂಶಲಿ ಬರ್ತಾಯಿದ್ರು ಬೆಂಗಳೂರಿಗೆ. ಒಂದು ಸಾರಿ ಬಂದಾಗ ಗುರುಗಳು ಬಂದಿದ್ದಾರೆ, ನಾನು ಹೋಗ್ತಾಯಿದ್ದೀನಿ, ನೀನು ಬರ್ತೀಯಾ ಅಂತ ಕೇಳಿದರು. ನನಗೆ ಆವಾಗ 19 ವರ್ಷ. ಗುರುಗಳು, ದೇವರು, ರಾಘವೇಂದ್ರ ಸ್ವಾಮಿಗಳು ಮನೆಯಲ್ಲಿ ತಂದೆ ತಾಯಿ ಪೂಜೆ ಮಾಡ್ತಾ ಇದ್ದಿದ್ದು ಅಷ್ಟು ಗೊತ್ತಿತ್ತು. ನನಗೆ ಗೊತ್ತಿತ್ತು ಗುರುಗಳು ರಾಘವೇಂದ್ರ ಸ್ವಾಮಿಗಳು ದರ್ಶನ ಆಗಿದೆ ಅಂದರೆ ನೋಡೋಣ ಹೇಗಿರ್ತಾರೆ, ಇವ್ರು ಹೇಗಿರ್ತಾರೆ, ಅವ್ರಿಗಿದ್ದಾರೆ ನೋಡೋಣ ಅಂತ ಆ ಕುತೂಹಲದಿಂದ ಹೋಗಿದ್ದೆ ಹೊರತು ಯಾವುದೇ ಭಕ್ತಿ ಇರಲಿಲ್ಲ ನನಗೆ ಅವತ್ತಿನ ದಿವಸ. ಆಮೇಲೆ ಸರಿ ಸಾಯಂಕಾಲ ಹೋದ್ವಿ. ಮಿನಾರ್ವಾ ಟಾಕೀಸ್ ಹತ್ರ ಒಬ್ಬರು ಮನೇಲಿ, ಐ ಥಿಂಕ್ ದೀಕ್ಷಿತ್ ಅಂತ ಕಾಣುತ್ತೆ ಅವ್ರ ಹೆಸರು, DYSP ಏನಿದ್ರು, ಅವ್ರ ಮನೇಲಿ ಉಳ್ಕೊಂಡಿದ್ರು. ಸಾಯಂಕಾಲ ಒಳಗಡೆ ಹೋದ್ವಿ, ಬ್ಯಾಂಕ್ ಮುಗಿಸ್ಕೊಂಡು ನಾನು ಅವನು ಒಟ್ಟಿಗೆ. ಗುರುಗಳು ಅಲ್ಲಿ ಕೂತ್ಕೊಂಡ್ಬಿಟ್ಟು ಎಲ್ರಿಗೂ ಆಶೀರ್ವಾದ ಮಾಡ್ತಾಯಿದ್ರು. ಸುಮಾರು ಒಂದು 30-40 ಜನ ಭಕ್ತರು ಕೂತ್ಕೊಂಡಿದ್ರು, ಮಂತ್ರಾಕ್ಷತೆ ಎಲ್ಲ ಕೊಡ್ತಾಯಿದ್ರು. ನಾನು ಹೋಗ್ಬಿಟ್ಟು ಕುತೂಹಲದಿಂದ ಹೀಗೆ ನೋಡ್ತಾಯಿದ್ದೆ, ಇವ್ರು ಯಾರು, ಇವ್ರಿಗೆ ಹೆಂಗೆ ರಾಘವೇಂದ್ರ ಸ್ವಾಮಿಗಳು ಕಂಡಿರ್ಬೋದು ಅಂತ. ಇನ್ನು ಕುತೂಹಲ ಇತ್ತೆ ಹೊರತು ಯಾವುದು ಭಕ್ತಿ ಇರಲಿಲ್ಲ ಅವತ್ತಿನ ದಿವಸ. ಗುರುಗಳು ನಮ್ಮ ಕಡೆಗೆ ನೋಡಿಬಿಟ್ಟು, ಸೊ ಪ್ರಭಾಕರ ಬಂದಿದೆ ಅಂದಮೇಲೆ ಇಬ್ಬರು ಒಳಗಡೆ ಅವರಿಗೆ ಒಂದು ಕೋಣೆ ಕೊಟ್ಟಿದ್ರು, ಆ ಕೋಣೆಯಲ್ಲಿ ಕೂತ್ಕೊಳ್ಳಿ ನೀವು, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು. ನಾನು ಪ್ರಭಾಕರ ಹೋಗ್ಬಿಟ್ಟು ರೂಮಲ್ಲಿ ಕೂತ್ಕೊಂಡ್ವಿ. ಕೂತ್ಕೊಂಡಾಗ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇತ್ತು. ಆಮೇಲೆ ಗುರುಗಳಿಗೆ ಕೊಟ್ಟಿದ್ದ ಹಣ್ಣುಗಳು ಅದೆಲ್ಲ ಇಟ್ಟಿದ್ರಲ್ಲಿ. ತಿಂತಾ ಇರಿ, ಹಸಿವೆ ಆಗಿದ್ರೆ ನೀರು ಕುಡೀರಿ ಅಂತ. ನಾವು ದ್ರಾಕ್ಷಿ ಅದು ತಿಂತಾಯಿದ್ವಿ. ಮುಂದೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲೆ ಗುರುಗಳು ಬಂದರು. ಅಲ್ಲಿಗೆ ಬಂದುಬಿಟ್ಟು ನನ್ನ ಕಡೆ ನೋಡಿದರು. ಏನಪ್ಪ ನೀನು ಸ್ನೇಹಿತನಾ ಅಂದರು ಪ್ರಭಾಕರ್ಗೆ. ಹೌದು, ನಾವು ಕ್ಲಾಸ್ಮೇಟು ಅಂತ. ನಾನು ಅವ್ರ ಕಡೆ ಹೀಗೆ ನೋಡ್ತಾ ಇದ್ದೆ. ಅವರೇ ಗುರುಗಳೇ ಕೇಳಿದ್ರು, ಏನೋ ಕೇಳಬೇಕು ಅನ್ನಿಸ್ತಾ ಇದೆ ನಿನಗೆ, ಕೇಳಪ್ಪ, ಯಾಕೆ ಸುಮ್ಮನೆ ಕೂತಿದ್ಯಾ ಅಂತ. ನಾನು ಕೇಳಿದೆ ಅವ್ರಿಗೆ, ನನಗೆ ಏನು ಅಷ್ಟು ಗೊತ್ತಿಲ್ಲ, ನಿಮಗೆ ರಾಘವೇಂದ್ರ ಸ್ವಾಮಿಗಳು ದರ್ಶನ ಕೊಟ್ಟಿದ್ದಾರಂತೆ, ಹೇಗಿದ್ರು ಅವರು ಅಂತ ಕೇಳಿದೆ ನಾನು ನೀವು ನೋಡಿದಾಗ. ಅವರು ಪ್ರಭಾಕರ್, ಏನು ಇವನು ಹೀಗೆ ಕೇಳ್ತಾನೆ ಅಂತಂದರು ಪ್ರಭಾಕರ್ಗೆ. ಹಾಗೆ ಅವನು ಅಂತಂದ. ಆಮೇಲೆ ನಿನಗೆ ಹೇಗೆ ಅನಿಸಿರ್ಬೋದು ರಾಘವೇಂದ್ರ ಸ್ವಾಮಿಗಳು ಹೇಗಿರ್ತಾರೆ ಅಂತ. ನಾನು ಆವಾಗ ರಾಘವೇಂದ್ರ ಸ್ವಾಮಿಗಳು ಪಿಕ್ಚರ್ ನೋಡಿದೆ, ರಾಜ್ಕುಮಾರ್ ಇದೆ, ಅದೇ ಥರ ಇರ್ಬೋದು ಅಂದ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ ಗುರುಗಳು ಹೇಗಿರ್ತಾರೆ, ಫೋಟೋಗಳು ನೋಡಿದ್ದೀನಿ ಅಂತ. ಅವರು ಆವಾಗ ಹೇಳಿದರು, ನೀನು ಯಾವ ದೃಷ್ಟಿನಲ್ಲಿ ಅವರನ್ನು ನೋಡಿ ಪೂಜಿಸ್ತೀಯೋ ಅದೇ ಥರ ನಿನಗೆ ಕಾಣ್ತಾರೆ ಅವರು. ಅಲ್ಲಿ ಒಂದು ಫೋಟೋ ನಾನು ಈ ಥರ ನೋಡಿದ್ದೆ, ನನಗೆ ಈ ಥರ ಕಂಡಿದ್ದಾರೆ, ನೀನು ಯಾವ ಥರ ಕಾಣ್ತೀಯ ನೋಡು, ದೇವರು ಅಂದರೆ ಹಾಗೇನೆ, ನೀನು ಪೂಜಿಸು, ನಿನ್ನ ದೃಷ್ಟಿನಲ್ಲೇ ಅವರು ನಿನಗೆ ಅದೇ ಥರ ಕಾಣ್ತಾರೆ ಗುರುಗಳು ಅಂತ. ಇದು ಒಂದು ಅನುಭವ. ಆಮೇಲೆ ಅದೇ ಥರ ಸುಮಾರಾಗಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಹೋದಾಗ ಅವರು ತಾವು ಗುರುಗಳಾಗಲಿ, ನನಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆಗಿದೆ ಆಗಲಿ, ನನ್ನ ಹತ್ರ ಯಾವುದೋ ಒಂದು ಹೆಚ್ಚಿಂದ ಒಂದು ಪವರ್ ಇದೆ, ಎಲ್ಲರಿಗೇನೋ ಮಾಡುವ ಅನ್ನೋದು ಭಾವನೆಯೇ ಇರ್ತಿರಲಿಲ್ಲ. ಬಂದ ತಕ್ಷಣ ಹೋದ ತಕ್ಷಣ, ಏನಪ್ಪ ಈಗ ಬಂದ, ಟೀ ಕಾಫಿ ಆಗಿದೆ ನೋಡಪ್ಪ, ಮಜ್ಜಿಗೆ ಕುಡಿ, ಕೂತ್ಕೊಳ್ಳಿ, ಸುಸ್ತಾಗಿದೆಯಾ, ಮಾತಾಡಿಸು ಎಲ್ಲರನ್ನ, ಆಯಿತಾ, ಹೋಗಿ ಬರ್ತೀರಾ, ಇಷ್ಟರಲ್ಲೇ ಇರ್ತಿದ್ದೆ ಹೊರತು ಎಲ್ಲರ ಜೊತೆ ಇದಾಗಿ. ಒಂದು ಸತಿ ಶಿವಮೊಗ್ಗ ಬ್ರಾಂಚ್ ಓಪನಿಂಗ್ ಇದ್ದಾಗ ಚಿತ್ರದುರ್ಗದಿಂದ ಪುಣ್ಯಸ್ಥಳದ ಮೇಲೆ ಹೋದ್ವಿ. ಆವಾಗ ಸರ್ವಧರ್ಮ ಸಮ್ಮೇಳನ ನಡೀತಾ ಇತ್ತು. ಅಲ್ಲಿ ಹೋದಾಗ, ಬಂದಿದ್ದೀರಾ ನೋಡಿ, ಏನೇನು ಕೆಲಸ ಇದೆ, ಸಾಧ್ಯ ಇದೆ, ಸೇವೆ ಮಾಡಿ ನೀವೆಲ್ಲ ಎಲ್ಲರ ಜೊತೆ ಅವ್ರ ಕೆಲಸ ಮಾಡ್ತಾನೆ ಇದ್ರು. ನಮ್ಮ ಹತ್ರ ಹಾಗೆ ನಮ್ಮಲ್ಲಿ ಒಬ್ಬರಾಗಿ ಬೆರ್ಕೊಂಡು ಹೋಗ್ತಾಯಿದ್ರೆ ಹೊರತು ನಾನು ಅವರು ನೋಡಿದ್ದಲ್ಲಿ, ನಾನು ಗುರುಗಳಿದ್ದೀನಿ, ನಾನು ಕೂತ್ಕೊಂಡಿರ್ತೀನಿ, ಕಾವಿ ಇಟ್ಕೊಂಡು ಆಶೀರ್ವಾದ ಮಾಡ್ತೀನಿ, ನೀವೆಲ್ಲ ಕೆಲಸ ಮಾಡ್ತೀನಿ ಅನ್ನೋ ಭಾವನೆ ಒಂಚೂರು ಇರ್ತಿರಲಿಲ್ಲ. ಹೀಗಾಗಿ ನಮಗೆ ಅವರಿಂದ ಯಾವುದೇ ಒಂದು ಅವರು ಸ್ಪೆಷಲ್ ಅಥವಾ ದೂರ ಅನ್ನೋ ದೃಷ್ಟಿನೇ ಬರ್ತಿರಲಿಲ್ಲ. ಏನಾರಾದರೆ ಸೀದಾ ಹೋಗಿ ಕೂತ್ಕೊಳ್ಳೋದು, ಎದುರುಗಡೆ ಕೂತ್ಕೊಂಡು ಸತ್ಯ ಹೇಳಿದ್ರೆ ನಮ್ಮ ತಂದೆ ತಾಯಿ ಹತ್ರ ಹೇಗೆ ಮಾತಾಡ್ತಿದ್ದೆ ಹಾಗೆ ಕೂತ್ಕೊಂಡ್ಬಿಟ್ಟು, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ನಡೀತಾ ಇದೆ, ಈ ಥರ ಮಾತಾಡುವಂಥ ಭಾವನೆ ಬರುವಾಗಿ ಮಾಡಿಬಿಡ್ತಾಯಿದ್ರು ಅವರು. ಅಷ್ಟು ಸಿಂಪ್ಲಿಸಿಟಿ ಅವರು. ಇನ್ನೊಂದು ಸುಮಾರು ಇದೇ ಥರ ಅನುಭವಗಳು 73ರಿಂದ ಇಲ್ಲಿವರೆಗೆ 2022 ಅಂದರೆ 50 ವರ್ಷ ಆಯಿತು. 50 ವರ್ಷದಿಂದ ಅವ್ರ ಜೊತೆಗೆ ಸುಮಾರು ಅನುಭವಗಳಾಗಿಬಿಟ್ಟಿದೆ. ಎಲ್ಲ ಅನುಭವಗಳು ಸಣ್ಣ ಸಣ್ಣ ಅನುಭವಗಳಿಗಿಂತ ಒಂದು ನನ್ನ ಅನುಭವ ಹೇಳೋದು ಅಂತ ಹೇಳಿದರೆ, ಅವರೊಬ್ಬ ಭಕ್ತ ಇದ್ದಾಳೆ, ಮನೀಷಾ ಇನಾಮ್ದಾರ್ ಅಂತ. ಅವರು ಈ ಬರೋಡದಲ್ಲಿರ್ತಾರೆ. ನಾನು ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗಿ ಎಲ್ಲ ಆದಾಗ ನನಗೆ
ಅಹಮದಾಬಾದ್ ಸರ್ಕಲ್ ಅಲಾಟ್ಮೆಂಟ್ ಆಯಿತು, ಅಲ್ಲಿಂದ ಬರೋಡಕ್ಕೆ ಪೋಸ್ಟಿಂಗ್ ಆಯಿತು. ನಾನು ಪುಣ್ಯಸ್ಥಳಕ್ಕೆ ಹೋಗಿ ದೇವ್ರಿಗೆ ಬೇಡ್ಕೊಂಬಿಟ್ಟು, ನನಗೆ ಅಹಮದಾಬಾದ್ ಸರ್ಕಲ್ ಕೊಟ್ಟಿದ್ದೀರಾ, ನನಗೆ ಏನಾರು ಸಹಾಯ ಆದರೆ ಬರೋಡ ಪೋಸ್ಟಿಂಗ್ ಆದರೆ ಸಂತೋಷ, 2 ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತ ಕೇಳ್ಕೊಂಡೆ. ಅಂದರೆ ಅಲ್ಲಿ ಕನ್ನಡದವ್ರು ತುಂಬ ಜನ ಇದ್ದಾರೆ, ಸೊ ಎಲ್ಲ ಇದ್ದಾರೆ, ಸ್ವಲ್ಪ ಸುಲಭವಾಗಿರುತ್ತೆ ಅಂತ ಒಬ್ಬನೇ ಹೋಗೋದ್ರಿಂದ ಫ್ಯಾಮ್ಲಿ ಬಿಟ್ಟು. ಸುಮಾರು 4 ಗಂಟೆಗೆ ಮೈಸೂರಲ್ಲಿ ಮನೆ ಇದ್ದು ಬಂದಿದ್ದೀನಿ. 4:15 ನಮ್ಮ ಒಬ್ಬರು DGM ಫೋನ್ ಮಾಡಿದರು, ಏನಪ್ಪ ಅಹಮದಾಬಾದ್ ಸರ್ಕಲ್ ಪೋಸ್ಟಿಂಗ್ ಆಗಿದೆಯಾ, ನನಗೆ ನನ್ನ ಸಹಾಯ ಬೇಡವಾ, ನಿನಗೆ ಯಾವುದು ಪೋಸ್ಟಿಂಗ್ ಬೇಡವಾ, ಎಲ್ಲಿ ಹೋಗ್ತೀಯ ಅಂದರು. ಸರ್ ನೀವಾಗಿ ಫೋನ್ ಮಾಡಿದರೆ ಆದರೆ ಬರೋಡ ಕೊಡಿಸಿ ಅಂತ ಹೇಳಿದೆ. ಮುಂದೆ ಅರ್ಧ ಗಂಟೆಗೆ ಫೋನ್ ಮಾಡಿದರು, ಇಲ್ಲ ನಿನಗೆ ಅಲ್ಕಾಪುರಿ ಬ್ರಾಂಚ್ ಬರೋಡ ಕೊಟ್ಟಿದ್ದಾರೆ ಮ್ಯಾನೇಜರ್ ಅಂತ, ಹೋಗು ಅಂತ. ಎಲ್ಲ ರಾಘವೇಂದ್ರ ಸ್ವಾಮಿಗಳು ಇದ್ದಲ್ಲೇ ಹೋಗ್ತಾ ಇದ್ದಿದ್ದು. ಹೋದೆ, ಸುಮಾರು ದಿವಸ ಇದ್ದೆ. ಮನೀಷಾ ಇನಾಮ್ದಾರ್ ಅಂತ ಮತ್ತೊಂದು ಸರಿ ನಾನು ಇದೇ ಥರ ಪುಣ್ಯಸ್ಥಳಕ್ಕೆ ಬಂದಾಗ ಗುರೂಜಿಯವರು ತಮ್ಮ ಕೇಶವಮೂರ್ತಿಯವರು ಇದ್ರು, ಅವಾಗ ನೋಡ್ಕೊಳ್ತಾ ಇದ್ರು. ನಾನು ಅಲ್ಲಿಂದ ಧಾರವಾಡದಿಂದ ವಾಪಸ್ಸು ಮೈಸೂರಿಗೆ ಬಂದುಬಿಟ್ಟು ಮತ್ತೆ ನಾನು ಬರೋಡಕ್ಕೆ ಹೋಗ್ಲಿಕ್ಕಿತ್ತು. ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಹೋಗುವಾಗ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಹೋದಾಗ ಹಿಂದೆ ಒಂದು ಬೋರ್ಡ್ ಹಾಕಿದ್ರು, ಅಲ್ಲಿ ಮೆಟ್ಲುಗಳನ್ನು ಕಟ್ಟುವಾಗ ಡೊನೇಷನ್ಗೆ ಅಂತ ನಾನು 1000 ರೂಪಾಯಿ ಕಳಿಸಿದ್ದೆ. ಯಾರ್ಯಾರು ಡೊನೇಷನ್ ಕೊಟ್ಟಿದ್ದಾರೆ ಅಂತ ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಅದರಲ್ಲಿ ನನ್ನ ಹೆಸರಿತ್ತು, ತೋರಿಸಿದ್ರು, ನೋಡಿರಿ ನಿಮ್ಮ ಹೆಸರು ಹಾಕಿದ್ದೀವಿ ಅಂತ. ನಾನು ನೋಡಿದಾಗ ಇನ್ನೊಂದು ಹೆಸರು ಇತ್ತಲ್ಲಿ, ಮನೀಷಾ ಇನಾಮ್ದಾರ್ ಬರೋಡ ಅಂತ. ನ್ಯಾಚುರಲಿ ಕುತೂಹಲ, ನಾನು ಬರೋಡದಲ್ಲಿ ಇದ್ದೀನಿ, ಇನ್ನೊಬ್ಬರು ಗುರೂಜಿಗಳ ಶಿಷ್ಯ ಇನ್ನೊಬ್ಬರು ನನಗೆ ಬರೋಡದಲ್ಲಿ ಸಿಗೋದಾದರೆ ಎಷ್ಟು ಸಂತೋಷ ಅಂತ, ಅವ್ರನ್ನ ಹೋಗಿ ಭೇಟಿ ಆಗಬೇಕಲ್ಲ ಅಂತ. ನಾನು ಹೇಳಿದೆ ಮತ್ತೆ ಬರೋಡಕ್ಕೆ ಹೋಗ್ತಾ ಇದ್ದೀನಲ್ಲ ಅಂತ. ಅವ್ರ ತಕ್ಷಣ ಓ ಹೌದಲ್ವ, ನೀವು ಬರೋಡಕ್ಕೆ ಹೋಗ್ತೀರ, ಮನೀಷಾ ಇದ್ದಾಳಲ್ಲಿ, ನೀವು ಮಂತ್ರಾಕ್ಷತೆ ಕೊಡಿ ಅವರಿಗೆ ಅಂತ ಮಧ್ಯಾಹ್ನ ಮಂತ್ರಾಕ್ಷತೆ ನನ್ನ ಕೈ ಕೊಟ್ಟರು. ಮಧ್ಯಾಹ್ನ ಸುಮಾರು 1:30. ಟೈಮ್ ಯಾಕೆ ಹೇಳಿದೆ 1:30 ಅನ್ನೋದು ನಿಮಗೆ ಕಡೆಗೆ ಗೊತ್ತಾಗ್ತಿದೆ. ಗುರುವಾರ ದಿವಸ ಮಧ್ಯಾಹ್ನ 1:30, ಚೆನ್ನಾಗಿ ನೆನಪಿದೆ. ಸರಿ ಮತ್ತೆ ಬಂದೆ, ಊಟ ಮಾಡಿಕೊಂಡೆ, ಪ್ರಸಾದ ಹತ್ಕೊಂಡಾಯ್ತು, ಮನೆಗೆ ಬಂದು ವಾಪಸ್ಸು ಬರೋಡಕ್ಕೆ ಹೋದೆ. ಡ್ಯೂಟಿ ಜಾಯಿನ್ ಆದೆ. ಶನಿವಾರ ದಿವಸ ಫ್ರೀ ಇರುತ್ತೆ ಬ್ಯಾಂಕ್ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಇತ್ತು, ಫೋನ್ ಮಾಡಿ ಅವ್ರಿಗೆ ಹೇಳಿದೆ, ಇಲ್ಲ ಈ ಥರ ನಾನು, ಯಾಕಂದ್ರೆ ಅವ್ರು ಬೆಳಗಾಮದವರು, ನನ್ನ ಮಿಸ್ಸಸ್ ಬೆಳಗಾಮದವರು, ಸೊ ನಾನು ಬೆಳಗಾಮಿಂದ ಬರ್ತಾಯಿದ್ದೀನಿ, ತಮ್ಮನ್ನು ಭೇಟಿಯಾಗಿತ್ತು ಕನ್ನಡದವನು ಅಂತ. ಗುರುಜಿಗಳ ಬಗ್ಗೆ ಏನು ಹೇಳಿಲ್ಲ. ಅವರು ಬನ್ನಿ ಸಾಯಂಕಾಲ ಬನ್ನಿ, ಇಲ್ಲಿ ಅಡ್ರೆಸ್ ಇದೆ, ಇಂಥ ಸೊಸೈಟಿಲಿ ನಮ್ಮ ಮನೆ ಇದೆ ಅಂತ ಹೇಳಿದರು. ಸಾಯಂಕಾಲ ಬ್ಯಾಂಕೆಲ್ಲ ಮುಗಿಸ್ಕೊಂಡು ಸುಮಾರು 7 ಗಂಟೆ ಮೇಲೆ ಹೋದೆ. ಮನೆ ಸುಲಭ ಹುಡ್ಕೋದು, ಆ ಸೊಸೈಟಿ ನೇಮೋ ಎಲ್ಲ ಹೇಳಿದರೆ, ರೋಡ್ ಹೇಳಿದರೆ ತುಂಬ ಸುಲಭ. ಹೋದೆ, ಕಡೆ ಮನೆ ಅಂತ ಹೇಳಿದರು. ಹೋಗುವಾಗ ಅಲ್ಲಿ ನೋಡಿದರೆ ರಂಗೋಲಿ ಹಾಕಿತ್ತು, ಅಲ್ಲಿ ಎದುರುಗಡೆ ಫಸ್ಟೇ ಗುರೂಜಿಗಳ ಫೋಟೋ, ಫ್ರೆಶ್ ಮಲ್ಲಿಗೆ ಹೂವಿಂದ ಹಾರ ಹಾಕಿದ್ರು. ಇನ್ನೇನು ಕೇಳೋದು ಮನೆ ಯಾರ್ದು ಅಂತ ಕೇಳೋದು ಬೇಡ, ಫಸ್ಟ್ ಟೈಮ್ ಅಂತೇಳಿ ಹೊರಗಡೆ ಹೋಗಿ ಕೂತ್ಕೊಂಡೆ ಸುಮ್ಮನೆ. ಅವರು ಒಬ್ಬರು ಸ್ನೇಹಿತರ ಜೊತೆ ಮಾತಾಡ್ತಾಯಿದ್ರು, ಸರ್ದಾರ್ಜಿ. ಮನೀಷಾ ಇನಾಮ್ದಾರ್ ಗಂಡ ಇಂಡಿಯನ್ ಐ ಥಿಂಕ್ ಏರ್ಫೋರ್ಸಲ್ಲಿದ್ದು ರಿಟೈರ್ ಆಗಿದ್ದಾರೆ ಅಂತ ಕಾಣುತ್ತೆ. ಮನೀಷಾ ಎಂಬುದವ್ರು ಬೆಳಗಾಮದವರು. ಅವಳು ಹೇಳಿದಂಗೆ 4 ವರ್ಷ ಅವಳು ಇದ್ದಾಗಿಂದ ಅವಳು ಗುರೂಜಿಗಳು ನಡ್ಕೋತಾ ಇದ್ದಾಳೆ, ಚಿಕ್ಕ ಮಗು ಇದ್ದಾಗಿಂದ ಬೆಳಗಾಮಿಂದ. ಸೊ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಆವಾಗ ಅವರು ಹೇಳ್ತಾಯಿದ್ರು ಸರ್ದಾರ್ಜಿ ಹತ್ರ, ಇಲ್ಲ ಮೊನ್ನೆ ನೋಡಿ ಗುರುವಾರ ದಿವಸ ನಮಗೆ ಆ್ಯಕ್ಸಿಡೆಂಟ್ ಆಯಿತು, ಹೆಂಗೋ ಉಳ್ಕೊಂಬಿಟ್ವಿ ನಾವು, ಅದಕ್ಕೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾನು ಸುಮ್ಮನೆ ಕೇಳಿಸ್ಕೊಳ್ತಾ ಕೂತಿದ್ದೀನಿ, ನನ್ನ ತಲೆಗೆ ಏನೂ ಹೋಗಿರಲಿಲ್ಲ ಆ ಮೊಮೆಂಟ್ವರೆಗೂ. ಆಮೇಲೆ ಅದಾದಮೇಲೆ ಸರ್ದಾರ್ಜಿ ಹೋದ್ಮೇಲೆ ನಾನು ನೋಡಿ, ಓ ಇಲ್ಲ ನಿಮ್ಮ ಮರ್ತ್ಬಿಟ್ಟು ಯಾರು ಬಂದಿದ್ರು, ಯಾರು ಬೇಕಿತ್ತು ಏನು ಅಂದರು. ನಾನು ಯಾರು ಬಂದಿದ್ದು ಗೊತ್ತಿರಲಿಲ್ಲ. ನಾನು ಹೇಳಿದೆ ಮಂತ್ರಾಕ್ಷತೆ ಕೊಟ್ಟೆ, ಗುರುಗಳು ಕಳಿಸಿದ್ದಾರೆ. ಸೀದಾ ನನ್ನ ಕಾಲಿಗೆ ಬಿದ್ದುಬಿಟ್ರು. ಅಟ್ಲೀಸ್ಟ್ 55 ಆ ಥರ ನಮಸ್ಕಾರ ಮಾಡಿಸ್ಕೊಳ್ಳೋದೆಲ್ಲ ಅಭ್ಯಾಸ ಇಲ್ಲ. ಬಟ್ ಅವ್ರಿಗೆ ಹೇಳಿದ್ದು, ಅವಳ ಭಾವನೆ ಹೇಳಿದ್ದು ಅವಳ ಮಾತಲ್ಲೇ ಅಂದರೆ, ನಾನು 4 ವರ್ಷ ಇದ್ದವಳಿಗಿಂದ ಯಾವ ಗುರೂಜಿನ ನೆನೆಸ್ಕೊಂಡು ಇಲ್ಲಿವರೆಗೂ ಎಲ್ಲ ಅವರಿಂದಾನೆ ಅಂತ ನೆನೆಸ್ಕೊಂಡು ಬಂದಿದ್ದೀನಿ. ಅಷ್ಟು ದೂರದಿಂದ ನನಗೆ ಮಂತ್ರಾಕ್ಷತೆ ಕಳಿಸಿದ್ದಾರೆ ಅಂದರೆ ನನಗೆ ಇವತ್ತು ನೀವೇ ಗುರುಗಳು ಅಂತ. ಸೊ ನನಗೆ ಇದಾಯ್ತು. ಆಮೇಲೆ ಕೇಳಿದೆ, ಏನು ಹೇಳ್ತಾ ಇದ್ರಲ್ಲ ಆ್ಯಕ್ಸಿಡೆಂಟ್ ಇದ್ದು ಅಂತ. ಅವ್ರು ಹೇಳಿದ್ರು, ಇಲ್ಲ ರೀ ಮೊನ್ನೆ ಗುರುವಾರ ದಿವಸ ನಿಧಾನ ಸ್ವಲ್ಪ ಹೊತ್ತಾದಮೇಲೆ ಕಾಫಿ ಟೀ ಆದಮೇಲೆ ಹೇಳಿದ್ರು, ಗುರುವಾರ ದಿವಸ ಹೀಗಾಯಿತು, ನಾವು ಮೇನ್ ರೋಡಲ್ಲಿ ಹೋಗ್ತಾ ಇದ್ವಿ, ಮೋಟ್ರ್ ಸೈಕಲ್ಲು ರೈಟ್ ಸೈಡಲ್ಲಿತ್ತು, ಹಿಂದಿಂದ ಸಡನ್ನಾಗಿ ಒಂದು ಲಾರಿ ಬಂತು, ಆ ಮೋಟ್ರ್ ಸೈಕಲ್ ಏನಾದ್ರು ಡಿವೈಡರ್ಗೆ ಟಚ್ ಆಗಿದ್ದು ನಾವು ಎಡಗಡೆ ಬಿದ್ದಿದ್ರೆ 3 ಜನ ಲಾರಿ ಕೆಳಗೆ ಬಿದ್ದು ಹೋಗಬೇಕಿತ್ತು. ಆದರೆ ಏನಾಯಿತು ಗೊತ್ತಾಗಲಿಲ್ಲ. ನಮಗೆ ಹೇಳಿದಾಗೆ ಯಾರೋ ತಳ್ಳಿಗಾಯ್ತಾಯಿತು, ನಾವು ಬಲಗಡೆಗೆ ಡಿವೈಡರ್ ಮೇಲೆ ಬಿದ್ವಿ, ನಮಗೇನೂ ಆಗಲಿಲ್ಲ ಅಂತ.
ನಾನು ಆಮೇಲೆ ಅವ್ರಿಗೆ ಕೇಳಿದೆ, ನಿಧಾನಕ್ಕೆ ಮಾತಾಡಿ, ಯಾವತ್ತು, ಎಷ್ಟು ಗಂಟೆಗೆ, ಎಲ್ಲಿ ಅಲ್ಲ. ಕೇಳಿದವರು ನಿಮಗೆ ಕಾಕ್ತಾಳಿ ಅನ್ನಿಸ್ಬೋದು. ಕೇಶವಮೂರ್ತಿಯವರು ನನ್ನ ಕೈಗೆ ಮಂತ್ರಾಕ್ಷತೆ ಕೊಟ್ಟ ಸಮಯದಲ್ಲಿ ಇದಾಗಿತ್ತು. ಅಂದರೆ ನಾನು ಹೇಳೋದು ಅನುಭವದ ಪ್ರಕಾರ, ಗುರುಗಳನ್ನು ನಾವು ಕೇಳ್ಕೊಳ್ಳೋದೇ ಹೋದ್ರು, ನಂಬಿ ನಡೀತಾ ಇದ್ರೆ ಪಕ್ಕದಲ್ಲಿದ್ದು 24 ಗಂಟೆ ಕಾಯ್ತಾರೆ. ನಂಬಿಕೆ ಒಂದೇ ಮುಖ್ಯ, ಅದು ಒಂದೇ ಕಾಯ್ತಾ ಇದೆ. ಈ ಥರ 108 ಸಣ್ಣ ಸಣ್ಣ ಅನುಭವಗಳಂತೂ 108. ಪುಣ್ಯಸ್ಥಳಕ್ಕೆ ಬಂದಿರ್ತೀನಿ, ವಾಪಸ್ ಹೋಗ್ತಿರ್ತೀನಿ, ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಮೊದಲನೇ ಬಸ್ಸಲ್ಲಿ ಸೀಟ್ ಸಿಗುತ್ತೆ, ಬಸ್ ಫುಲ್ ಆಗಿದ್ರು ನನಗೆ ಸೀಟ್ ಕೊಡ್ತಾರೆ, ಕರೆಕ್ಟ್ ಟೈಮ್ಗೆ ಹೋಗ್ತೇನೆ. ರಿಸರ್ವೇಷನ್ನೇ ಇಲ್ಲ ಅಂದಿದ್ರು ಕಂಡಕ್ಟರ್ ಪಕ್ಕದಲ್ಲಿ ಕೂರಿಸ್ಕೋತೇನೆ. ಬೆಂಗಳೂರಲ್ಲಿ ಇಳಿದ್ರು ಸಿಟಿ ಬಸ್ಸೆಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದರೆ ಶೆಡ್ಗೆ ಹೋಗೋ ಬಸ್ಸು ನನ್ನನ್ನು ಫ್ರೀಯಾಗಿ ಕರ್ಕೊಂಡೋಗಿ ಮನೆಯವ್ರಿಗೆ ಬಿಟ್ಟಿದ್ದು ಇದೆ. ನನಗೆ ಎಲ್ಲ ಅವ್ರದ್ದೇ. ಒಂದೇ ಅಂದರೆ ಅವ್ರ ಮೇಲೆ ಇರೋದು ಪೂರ್ತಿ ನಂಬಿಕೆ. ಇನ್ನೊಂದು ಹೇಳಿದಾಗ, ನನ್ನ ಮಗ ಸೊಸೆ ಇಬ್ಬರು ಡಾಕ್ಟ್ರ್ ಇದ್ದಾರೆ, ಬಾಂಬೆನಲ್ಲಿ ಅವರು ಮಾಡಿದರು. ಇವತ್ತು ಸೂಪರ್ ಸ್ಪೆಷಾಲಿಟಿ ಇಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಅವರು ಬಾಂಬೆನಲ್ಲಿ ಅವರು ಎಮ್ ಡಿ ಮಾಡಿ ಮುಗಿಸಿದ್ದಕ್ಕೆ ಅವರಿಗೆ ಸರ್ಟಿಫಿಕೇಟ್ ಕೊಡೋದ್ರ ಮೊದಲು ಬಾಂಬೆ ಗೌರ್ಮೆಂಟಿಂದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ 1 ವರ್ಷ ಕೆಲಸ ಮಾಡಬೇಕು ಅಂತ ಒಂದು ರೂಲ್ಸ್ ಇದೆ ಅವರಲ್ಲಿ. ಸೊ ಮಗ ಬಾಂಬೆ ಅಲ್ಲಿಂದ ಮಾಡಿದ ತಕ್ಷಣ ಸಯಾನ್ ಹಾಸ್ಪಿಟಲಿಂದ ಅವನಿಗೆ ನಿಮಾನ್ಸಲ್ಲಿ ಸೂಪರ್ ಸ್ಪೆಷಾಲಿಟಿಗೆ ಸೀಟ್ ಸಿಕ್ತು. ಅದಕ್ಕೆ ಅವ್ರು ಪರ್ಮಿಷನ್ ಕೇಳಿದ್ರೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟರು. ಅವ್ರು ನೀವು ಮುಗಿಸಿ ನಿಮಾನ್ಸಲ್ಲಿ ನೀವು 3 ವರ್ಷ ಬೇಕಾದ್ರೆ ಸ್ಟಡಿ ಮಾಡಿ, ಬಟ್ ವಾಪಸ್ ನೀವು ಮಹಾರಾಷ್ಟ್ರ ಗೌರ್ಮೆಂಟಲ್ಲಿ 1 ವರ್ಷ ಕೆಲಸ ಮಾಡಲೇಬೇಕು ಅಂತ. ಅದು ಕೆಲಸ ಮಾಡ್ದೇ ಸರ್ಟಿಫಿಕೇಟ್ ಬೇಕು ಅಂದರೆ 15 ಲಕ್ಷ ಕೊಡಬೇಕು ಒಬ್ಬೊಬ್ಬರು. ಏನು ನಮಗೆ ಅಷ್ಟು ಇದು ಅನಿಸ್ಲಿಲ್ಲ. ಅದಕ್ಕೆ ಹೇಳಿದೆ ಏನು ಮಾಡೋದು ಅಂತ. ನಾನು ಅಷ್ಟು ಹೇಳಿದೆ, ನಮ್ಮ ಗುರುಗಳಿದ್ದಾರೆ ಹೋಗು ಅಂತ ಹೇಳಿದೆ, ನಾವಿಲ್ಲಿ ನೋಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಒಂದು ಚಿಕ್ಕ ಮಗು ಬೇರೆ. ಸರಿ, ಅವರು ಅಪ್ಲೈ ಮಾಡಿದರು. ನಾ ಹೇಳ್ದಂಗೆ ನಮ್ಮ ನೇಟಿವ್ ಪ್ಲೇಸ್ ಬೆಳಗಾವಿ, ಧಾರವಾಡ. ಸೊ ಮಗ ಕೊಲ್ಲಾಪುರದಲ್ಲಿ ಅಪ್ಲೈ ಮಾಡಿದ. ಸೊಸೆಗೆ ಗ್ಯಾರಂಟಿ ಇರಲಿಲ್ಲ, ಶಿ ಈಸ್ ಗೈನಕಾಲಜಿಸ್ಟ್, ಅವನು ನ್ಯೂರೋ ಸರ್ಜನ್. ಅಲ್ಲಿ ಮಗನಿಗೆ ಅವ್ರು ಹೇಳಿದ್ರು, ನಮ್ಗೆ ಬೇಕಾಗಿದೆ, ನೀವು ಅರ್ಜೆಂಟ್ ಬರೋದಿದ್ರೆ ಬನ್ನಿ, ಇಂಟರ್ವ್ಯೂ ಮಾಡಿ ಸೇರಿಸ್ತೀವಿ ಅಂತ. ಅವರಿಬ್ಬರಿಗೆ ಇಂಟರ್ವ್ಯೂ ಇರೋ ದಿವಸ ನಾನು ಪುಣ್ಯಸ್ಥಳದಲ್ಲಿ 6ನೇ ದಿವಸ ಇದ್ದೀನಿ ಸೇವೆ ಮಾಡಿಕೊಂಡು. ಅವ್ರಿಗೆ ಹೇಳಿದೆ, ನಾನು ಇಲ್ಲಿ ಸೇವೆ ಮಾಡ್ತಿರ್ತೀನಪ್ಪ, ಕೊಲ್ಲಾಪುರ ಮಹಾಲಕ್ಷ್ಮಿನೂ ಅಲ್ಲೇ ಇದ್ದಾಳೆ ಮೇಲೆ, ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ನಮ್ಮ ಗುರುಗಳಂತೂ ಇದ್ದೇ ಇದ್ದಾರೆ, ನನಗೇನು ಚಿಂತೆ ಇಲ್ಲ, ನೀವು ಇಂಟರ್ವ್ಯೂ ಅಲ್ಲಿ ಮಾಡಿ ನಮ್ಮ ಗುರುಗಳು ಇಲ್ಲಿಂದ ರಿಸಲ್ಟ್ ಕೊಡ್ತಾರೆ ನಿಮಗೆ ಅಂತ. ಅಲ್ಲಿ ಮಂತ್ರಾಕ್ಷಿ ನಡೀತಾ ಇತ್ತು, ಪೂಜೆ ನಡೀತಾ ಇತ್ತು, ಮಂಗಳಾರತಿ ನಡೀತಾ ಇತ್ತು, ನೈವೇದ್ಯ ನಡೀತಾ ಇತ್ತು, ಎಲ್ಲ ಆಗಿದೆ. ನಾನು ಮೊಬೈಲನ್ನು ರೂಮಲ್ಲಿಟ್ಟು ಬಿಗಾಗಿ ಬಂದುಬಿಟ್ಟಿದ್ದೀನಿ, ಡಿಸ್ಟರ್ಬ್ ಆಗುತ್ತೆ ಅಂತ ಚಾರ್ಜ್ ಮಾಡಲಿಕ್ಕೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆಗಿ ಫ್ರೀ ಆದಮೇಲೆ ಒಂದು 12:30 ಹೊತ್ತು ಸ್ವಲ್ಪ ಫ್ರೀ ಆದಾಗ ನಾನು ಹೋಗಿಬಿಟ್ಟು ಮೊಬೈಲ್ ಚಾರ್ಜ್ ಆಗಿದೆ ನೋಡ್ತೀನಿ, ಮಿಸ್ ಕಾಲ್ ಕೊಲ್ಲಾಪುರದಿಂದ. ಕೇಳಿದರೆ ಹೇಳಿದರು, ಇಬ್ಬರಿಗೂ ಕೊಲ್ಲಾಪುರನೇ ಕೊಟ್ಟಿದ್ದಾರೆ, ಒಂದೇ ಹಾಸ್ಪಿಟ್ಲೇ ಕೊಟ್ಟಿದ್ದಾರೆ, ಒಂದೇ ಕಡೆ ಇದ್ದೀವಿ ನಾವು ಇವತ್ತು ಅಂತ. ಅಂದರೆ ಅನುಕೂಲಗಳು ಎಷ್ಟು. ಅವಳು ಚಿಕ್ಕ ಮಗುನ ಬೆಳಗಾಮಲ್ಲಿ ಇಟ್ಕೊಂಡು ಕಾರಲ್ಲಿ 1 ಅವರಲ್ಲಿ ಕೊಲ್ಲಾಪುರಕ್ಕೆ ಹೋಗ್ಬಿಟ್ಟು ಬರ್ಬೋದು, ಅವನು ಅಲ್ಲೇ ಇರ್ಬೋದು. ಆ ಥರ 1 ವರ್ಷದ ಗೌರ್ಮೆಂಟ್ ಸರ್ವೀಸನ್ನು ಗುರುಗಳ ಆಶೀರ್ವಾದದಿಂದ ಕಂಫರ್ಟೇಬಲ್ ಆಗಿ ಮಾಡಿ ವಾಪಸ್ ಬಂದರು. ಇವತ್ತು ಇಲ್ಲೇ ಇದ್ದಾರೆ, ದೇ ಆರ್ ಡೂಯಿಂಗ್ ಫೈನ್. ಈ ಥರ ನೆನಪಿಲ್ಲದೆ ನೆನಪಿರೋದು ಎಷ್ಟೋ, ಯಾವುದು ಯೋಚನೆ ಮಾಡ್ದೇನೆ. ನಮ್ಮ ಪುಣ್ಯಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಮನೆ ಮೆಟ್ಲು ದಾಟಿದರೆ ಆಟೋ ಟ್ಯಾಕ್ಸಿ ಸಿಗೋದ್ರಿಂದ ಹಿಡಿದು ಬಸ್ಸಲ್ಲಿ ಸೀಟ್ ಸಿಗೋದ್ರಿಂದ ಪುಣ್ಯಸ್ಥಳ ಗೇಟ್ವರೆಗೆ ಅವನಾಗಿ ಡ್ರೈವರ್ ನಿಲ್ಲಿಸಿ ಇದೇ ಸ್ವಾಮಿ ಗೇಟು ಇಳಿದೋಗಿ ಮುಂದೆ ಹೋದ್ರೆ ನಡ್ಕೊಂಡು ಬರಬೇಕಾಗುತ್ತೆ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ. ನಾನು ಸುಮ್ಮನೆ ನಿದ್ದೆ ಹೊಡಿತೀನಿ, ಅವನೇ ಎಬ್ಸಿ ಇಳಿಸ್ಬೇಕು, ವಾಪಸ್ ಹೋಗೋದು ಅಷ್ಟೇ. ಅಂತ ಅನೇಕ ಅನುಭವಗಳು ತುಂಬ ಆಗಿದೆ. ಎಷ್ಟು ಯಾವಾಗ ಏನು ಅಂತ ಹೇಳೋ ಲೆಕ್ಕದಲ್ಲೇ ಇಲ್ಲ, ಯಾವಾಗ ಬೇಕಾದರೂ ಅಷ್ಟೇ. ಇವತ್ತು ಇಲ್ಲಿಗೆ ಬರುವಾಗಲೂ ತುಂಬ ಬ್ಯುಸಿ ಇದ್ದೆ ಅಂದ್ಕೊಂಡೆ, ಆದ್ರೂ ಮಗ ಸೊಸೆ ಇಬ್ಬರು ಫೋನ್ ಮಾಡೋದಿಲ್ಲ, ನಮಗಿಬ್ಬರಿಗೂ ಡ್ಯೂಟಿ 4 ಗಂಟೆಗೆ ಮುಗಿದೋಯ್ತು, 4:15 ಬರ್ತಿದ್ದೆ, ನೀನು ಬೇಕಿದ್ರೆ ಹೋಗು ಅಂತ. ನಾನು ಇಲ್ಲಿ ಬಂದೆ, ನಿಮ್ಮ ಮುಂದೆ ಇದ್ದೀನಿ. ಹೀಗೆ ಯಾರೋ ಹೇಳ್ತಾಯಿದ್ರು, ದೇವ್ರ ಹತ್ರ ಡೈರೆಕ್ಟಾಗಿ ಹೋಗೋದ್ರ ಬದಲು ಗುರುಗಳ ಮೂಲಕ ಹೋದರೆ ಸುಲಭ ಅಂತ. ಯಾಕಂದ್ರೆ ಗುರುಗಳಿಗೆ ದೇವ್ರ ಹತ್ರ ಯಾವಾಗಲೂ ಡೈರೆಕ್ಟ್ ಲಿಂಕ್ ಇರುತ್ತೆ ಅಂತ. ನಮಗೆ ದೇವ್ರ ಲಿಂಕು ದೇವ್ರು ಸಿಗೋದೇ ಇಲ್ಲ, ಗೊತ್ತು ನನಗೆ. ಆದರೆ ಗುರುಗಳೇ ಎಲ್ಲ ಎದುರಿಗೆ ಪ್ರತ್ಯಕ್ಷವಾಗಿ ಎದುರಿದ್ದಾಗ ಗುರು ಸಿಕ್ಕಿರುವಾಗ ಅವರು ಕಾಲು ಹಿಡ್ಕೊಂಡ್ಬಿಟ್ರೆ, ಅವ್ರಿಗೆ ಶರಣಾಗ್ಬಿಟ್ರೆ, ಅವ್ರಿಗೆ ಸರೆಂಡರ್ ಆಗಿಬಿಟ್ರೆ ಅವರು ನಮ್ಮನ್ನು ನೋಡ್ಕೊಳ್ತಾರೆ. ಎಷ್ಟು ದಿವಸ ಇರ್ತೀವೋ ಅಷ್ಟು ದಿವಸ ಸುಖವಾಗಿ, ಸಂತೋಷವಾಗಿ, ಆರೋಗ್ಯವಾಗಿ. ಏನು ಕೊಡಬೇಕು ನಮಗೆ ಅದೇ ಅವರೇ ಕೊಡ್ತಾರೆ. ಇದು ಕೊಡಿ ಅದು ಕೊಡಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಭಾವಿಸಿರೋದು ಇದುವರೆಗೆ.
25 years, Guruji, your connection to ashram has been there. What is your feeling? Do you feel him inside? Do you feel him when you are in ashram? Like somewhere he is there? ಅದು ಒಂದು ಹೇಳಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಆಶ್ರಮ ಒಳಗಡೆ ಇದೆ, ಬೆಟ್ಟದ ಮೇಲೆ ರೋಡಲ್ಲಿ. ನಮ್ಮ ಯೋಚನೆ ಇಲ್ಲ, ಏನು ಸರ್ ಗುರುಗಳಿಗೆ ಆಶ್ರಮ ಇಲ್ಲಿ ಒಳಗಡೆ ಬೆಟ್ಟದ ಮೇಲೆ ಇಲ್ಲಿ ಮಾಡಿದ್ದೀರಾ? ಹೊನ್ನಾಳಿ ರೋಡಲ್ಲಿ ಮೇನ್ ರೋಡಲ್ಲಿದ್ದರೆ ಒಂದು ರೆಸಾರ್ಟ್ ಥರ ಎಷ್ಟು ಜನ ಭಕ್ತರು ಬರ್ತಿದ್ರು, ಎಷ್ಟೊಂದು ಗಳಿಸ್ಬೋದಾಗಿತ್ತು, ಭಾಳ ಫೇಮಸ್ ಆಗ್ತಿತ್ತು ನಿಮ್ಮ ಆಶ್ರಮ ಅಂತ ಹೇಳಿದೆ. ಆವಾಗ ನನಗೆ ನೆನಪಿದೆ ಗುರೂಜಿಗಳು ಹೇಳಿದ್ದು, ಒಂದು ಆಶ್ರಮ ಆಗಬೇಕಾದ್ರೆ, ಒಂದು ದೇವರು ಬಂದಿರಬೇಕಾದ್ರೆ ಅದಕ್ಕೆ ಒಂದು ಹಿಂದಿಂದ ಒಂದು ಇತಿಹಾಸ ಇರಬೇಕು, ಒಂದು ಸಂಕಲ್ಪ ಇರಬೇಕು, ಅಲ್ಲಿ ದೇವರು ಬಂದು ಕೂಡ್ತಾರೆ ಹೊರತು ನಾನು ಕರ್ಕೊಂಡೋಗಿ ಇಲ್ಲಿ ಕೂಡಿಸಿದ್ರೆ ಅಂತ ಆಗೋದಿಲ್ಲ. ಅದಕ್ಕೆ ಇಲ್ಲಿಗೆ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಹಿಂದೆ ನರಸಿಂಹ ದೇವರು ಇದಾದಾಗ ಪ್ರಹ್ಲಾದರಾಯರು ಬಂದು ಕೂತಿದ್ದು, ಮೇಲೆ ನರಸಿಂಹ ಬಂಡೆ ಮೇಲೆ ಅವರು ತಪಸ್ಸು ಮಾಡಿದ್ದು, ಅದೇ ಪ್ರಹ್ಲಾದರಾಯ ಅವತಾರವಾಗಿ ರಾಘವೇಂದ್ರ ಸ್ವಾಮಿಗಳಿದ್ದು ಅವರು ದರ್ಶನ ಪಡೆದು ಇವರು ರಾಘವೇಂದ್ರ ಕೃಪಾಶ್ರಮ ಮಾಡಿದ್ದು, ಅದೆಲ್ಲ ಆ ಜಾಗಕ್ಕೆ ಒಂದು ಮಹಾತ್ಮೆ ಇರೋದರಿಂದ ಅಲ್ಲಿ ಆಗಿದೆ ಅಂತ ಗುರುಗಳ ಮಾತಲ್ಲೇ ಕೇಳಿದ್ದೆ ನಾನು. ಎಲ್ಲ ನಿಜಾನೇ, ಸತ್ಯ, ತುಂಬ ಸತ್ಯ. ಆಶ್ರಮ ತುಂಬ ಬೆಳೀತಾ ಇದೆ. ಮೊದಲಿಂದ ನೋಡಿರೋಗಿಂತ ಕನ್ಸ್ಟ್ರಕ್ಷನ್ ಪೀರಿಯಡಿಂದನೂ ಸುಮಾರಷ್ಟು ನೋಡಿರುವಾಗ ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದವ್ರಿಗೂ ತುಂಬ ಚೆನ್ನಾಗಾಗಿದೆ. 14 ದೇವಸ್ಥಾನಗಳು ಅಲ್ಲಿ ಸುತ್ತಮುತ್ತನವ್ರಿಗೆ. ನನಗೇ ಆಗಲಿ ಮನೆ ದೇವರು ತಿರುಪತಿ ಆದರೂ ಕೊಲ್ಲಾಪುರ ಲಕ್ಷ್ಮೀ ಆದ್ರೂ ನಾನು ಹೆಚ್ಚಾಗಿ ಹೋಗೋದು ಪುಣ್ಯಸ್ಥಳಕ್ಕೆ. ಯಾಕೆಂದರೆ ನನ್ನ ಮಹಾಲಕ್ಷ್ಮಿ, ನನ್ನ ತಿರುಪತಿ ವೆಂಕಟೇಶ್ವರ ಅಲ್ಲೇ ಸಿಗ್ತಾನೆ ನನಗೆ, ರಾಘವೇಂದ್ರ ಸ್ವಾಮಿಗಳ ಜೊತೆಗೆ 3 ಜನಕ್ಕೆ. ಈಗಿನ ಕಾಲದಲ್ಲಿ ಓಡಾಡೋದು ಜಾಸ್ತಿ, ಅಲ್ಲಿ ಇಲ್ಲಿ 108 ಕಡೆ ಹೋಗೋದ್ರ ಬದಲು ಎಲ್ಲರೂ ಒಂದು ಕಡೆ ಹೋಗೋ ಥರ ಗುರುಗಳು ಮಾಡಿ ಇಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಮತ್ತು ಸರ್ವಧರ್ಮ ಸಮ್ಮೇಳನ ಮಾಡಿದ್ದಾಗಲಿ, ಬೇರೆ ಎಲ್ಲ ಧರ್ಮದ್ದು ಗ್ರಂಥಗಳನ್ನಿಟ್ಟು ಪೂಜೆ ಮಾಡೋದೇನಿದೆ, ನನಗನ್ಸೋ ಮಟ್ಟಿಗೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ನೋಡಲಿಲ್ಲ. ಈಗಿನ ದಿವಸಗಳಲ್ಲಿ ಸುತ್ತಲೂ ನಾವೇನು ನೋಡ್ತಾ ಇದ್ವಿ, ಧರ್ಮದ್ದು ಇಷ್ಟೊಂದು ನಡೀತಾ ಇದೆ ಗಲಾಟೆ. ಆ ಏರಿಯಾದಲ್ಲಿ ಆ ಸುತ್ತಮುತ್ತಲು ಇವತ್ತಿಗೂ ಯಾವುದೂ ನಾವು ಪೇಪರ್ಲಿ ಒಂದು ಕೂಡ ಧರ್ಮದ್ದಾಗಲಿ ಅಧರ್ಮದ್ದಾಗಲಿ ಗಲಾಟೆ ನೋಡಲಿಲ್ಲ. ಎಷ್ಟೋ ಸರಿ ನಾನು 17 ಅಕ್ಟೋಬರ್ಗೇನೆ ಗುರೂಜಿದು ಇದಿರುತ್ತೆ ಹೋಗಿರ್ತೇನೆ. ಆವತ್ತಿನ ದಿವಸ ಎಲ್ಲ ಕ್ರಿಶ್ಚಿಯನ್ರು ಬಂದಿರ್ತಾರೆ, ಮುಸ್ಲಿಮರು ಪ್ರೇಯರ್ ಮಾಡ್ತಾರೆ, ಕೂತ್ಕೊಳ್ತಾರೆ, ಮಾತಾಡ್ತಾರೆ. ನಮಗೆ ಯಾವತ್ತೂ ಧರ್ಮ ಬೇರೆ ಅಂತ ಅನಿಸ್ಲೇ ಇಲ್ಲ ಅಲ್ಲಿದ್ದಾಗ. ಗುರುಗಳು ಹೇಳಿದ್ದು ಒಂದೇ, ಮಾನವ ಧರ್ಮ ಅಷ್ಟೇ. ಎಲ್ಲರೂ ಒಬ್ಬರು, ಎಲ್ಲರನ್ನೂ ಪ್ರೀತಿಸಿ, ಎಲ್ಲರೂ ಮನುಷ್ಯರು, ಎಲ್ಲ ಒಂದೇ. ಅದು ನಂಬ್ಕೊಂಡೇ ನಾವು ಬಂದಿದ್ದೀವಿ. ಅವ್ರು ಹೇಳಿದಾಗಿಂದ ಇದುವರೆಗೂ ಅದನ್ನು ನಾನು ನಡೆಸಿದಾಗ, ಈವನ್ ಪ್ರೊಫೆಷ್ನಲಿ ಕೂಡ ಬ್ಯಾಂಕಲ್ಲಿದ್ದು ಮ್ಯಾನೇಜರ್ ರಿಟೈರ್ ಆಗಿರುವಾಗ ಯಾವುದೇ ಕ್ಲೈಂಟ್ಸ್ ಬಂದಾಗ ನನಗೆ ಅವ್ರ ಧರ್ಮ ನೋಡಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅಫ್ಕೋರ್ಸ್ ಬ್ಯಾಂಕ್ ರೂಲ್ಸ್ ಏನಿರುತ್ತೆ, ಫಾರ್ಮ್ಯಾಲಿಟಿ ಏನಿದ್ರು, ಡಾಕ್ಯುಮೆಂಟೇಷನ್ ಓಕೆ ಫಾಲೋಡ್. ಬಟ್ ಮಾತಾಡುವಾಗ ಅವ್ರ ಮುಂದೆ ಮಾತಾಡುವಾಗ ಒಂದು ಅರ್ಧ ಗಂಟೆ ಮಾತಾಡಿದರೆ ಅವ್ರ ಸಂಸ್ಕೃತಿ ಏನಿರುತ್ತೆ, ಅವ್ರು ಹೇಗೆ ಏನಿರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಅಂಥ ಏನು ದೊಡ್ಡದಿದಲ್ಲ. ಹೀಗಾಗಿ ಅವ್ರು ಹೇಳಿದ್ದೇನೆ ನಾವು ನೋಡ್ಸ್ಕೊಂಡು ಬಂದಾಗ ಪ್ರೊಫೆಷ್ನಲಿ ಆಲ್ಸೋ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ನಾನು ಭಾವಿಸ್ತೀನಿ. ಇಲ್ಲದೇ ಹೋಗಿದ್ರೆ ನಾವು ಬ್ರಾಹ್ಮಣರು ಬಂದರಷ್ಟು ಸಾಲ ಕೊಡೋದು, ಬೇರೆಯವ್ರಿಗೆ ಕೊಡೋದಿಲ್ಲ, ಇವರು ಮುಸ್ಲಿಮ್ಸು ಬೇಡ, ನಮಗೆ ಆ ಭಾವನೆ ಬರಲಿಲ್ಲ. ಗುರುಗಳು ಹೇಳ್ತಾರೆ ಯಾರು ಬಂದ್ರೂ ಎಲ್ಲ ಒಂದೇ, ಎಲ್ಲ ಧರ್ಮ ಒಂದೇ, ಎಲ್ಲರೂ ಮನುಷ್ಯರೇ. ಕಳಿಸಿದಾಗ ಬಂದಿದ್ದಾನೆ, ಕೆಲಸ ಆದಮೇಲೆ ಕರ್ಕೊಂಡು ಹೋಗ್ತಾನೆ. ನೀವು ಯಾವ್ದಕ್ಕೆ ಸುಮ್ಮನೆ ನಾನು 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 ಅಂತ ಎಲ್ಲದಕ್ಕೆ ಇದು ಮಾಡ್ತೀರಾ? ನಾನು ಅನ್ನೋದು ಇಲ್ಲವೇ ಇಲ್ಲ ಅಂತ ತುಂಬಾ ಅಂದರೆ ಅವ್ರ ಮಾತು ಅವ್ರು ಹೇಳೋ ರೀತಿ, ಅವ್ರು ಒಂದು ಕೇಳೋ ರೀತಿ ಇಷ್ಟು ಸುಲಭವಾಗಿ, ಎಷ್ಟು ಚಿಕ್ಕ ಮಗುಗೆ ತಿಳಿಯಾಗಿ ಹೇಳ್ತಾ ಇದ್ರು. ಒಂದು ಸುಲಭವಾದ ಭಾಷೆನಲ್ಲಿ ಯಾವುದೋ ಒಂದು ಪ್ರವಚನ ಮಾಡ್ದಂಗೆ ಇರ್ತಾನೆ ಇರಲಿಲ್ಲ ಅವ್ರ ಹತ್ರ ಕೂತು ಕೇಳಿದಾಗ. ಸುಮ್ಮನೆ ಒಬ್ಬ ಸ್ನೇಹಿತರ ಹತ್ರ, ಅಣ್ಣನ ಹತ್ರ, ತಂದೆ ಹತ್ರ ಕೂತ್ಕೊಂಡು ಹರಟೆ ಹೊಡೆದಾಗಿರೋದೇ ಹೊರತು ಮೆಸೇಜ್ಗಳು ಮಾತ್ರ ವೆರಿ ಕ್ಲಿಯರ್, ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಎಷ್ಟೋ ಸಾರಿ ಮಾತಾಡಿದ್ದೀನಿ ಅವ್ರ ಹತ್ರ ಕೂತ್ಕೊಂಡು, ಹೇಳ್ತಾಯಿದ್ರು ಆಯ್ತು ಸರಿ ಇಷ್ಟೇ, ಇಲ್ಲ ಬೇಡ ಹಾಗಲ್ಲ ತಪ್ಪು, ಆ ಭಾಷೆನ ಅವ್ರು ಉಪಯೋಗಿಸಿದ್ದೇ ಇಲ್ಲ ಯಾವತ್ತೂ. ಈ ಥರ ಮಾಡಿ ಸರಿ ಹೋಗುತ್ತೆ, ಯೋಚನೆ ಮಾಡಿಬಿಡಿ ಅಂತ. ಯಾರು ಬಂದ್ರೂ ಅಪಾಯಿಂಟ್ಮೆಂಟ್ ತೊಗೋಬೇಕಾಗಲಿ, ಮೊದಲೇ ಹೇಳಿ ಬಂದಿದ್ದೀರಾ, ನಾನು ಇರಲ್ವಲ್ಲ, ಬ್ಯುಸಿ ಇದ್ದೀನಿ, ಯಾವುದೂ ಇಲ್ಲ. ಬಂದಿದ್ದಾರಾ, ಬನ್ನಿ ಚೆನ್ನಾಗಿದ್ದೀರಾ, ಯಾವತ್ತೋ ಅವ್ರನ್ನೆಲ್ಲ ತಾವು 100 ವರ್ಷದಿಂದ ನೋಡಿದರೆ ಹಳೆ ಪರಿಚಯ ಅನ್ನೋರ ಥರನೇ ಕರೆದು ಕೂಡಿಸೋದು, ಮಾತಾಡೋದು, ಎಲ್ಲರೂ ಕರೆದು ಟೀ ಕಾಫಿ ಆಯಿತಾ ಊಟ ಮಾಡ್ಕೊಂಡೋಗಿ ಸಂಪೂರ್ಣ ನೋಡ್ಕೊಳ್ತಿದ್ರೆ ಹೊರತು ಯಾವತ್ತೂ ಅವರು ತಾನು ಗುರೂಜಿ ತನ್ನ ಹತ್ರ ಒಂದೇನೋ ಅಧಿಕಾರ ಇದೆ, ತನ್ನ ಹತ್ರ ಒಂದು ಶಕ್ತಿ ಇದೆ ಅನ್ನೋದು ಒಂದು ದಿವಸನೂ ತೋರಿಸ್ಕೊಳ್ಳಿಲ್ಲ. ಅದೇ ಅವ್ರ ದೊಡ್ಡ ಶಕ್ತಿ ಅಂತ ನನಗೆ ಅನಿಸ್ತದೆ. ನಾನು ಹೇಳಿದಾಗ 50 ವರ್ಷದಿಂದ ಗುರುಗಳು ಮತ್ತು ಆಶ್ರಮದ್ದು ನನಗೆ ಜೊತೆ ಇದ್ರೂ ನನ್ನ
ಪ್ರೊಫೆಷನ್ ಸಲುವಾಗಿ ನಾನು ಒಂದು 4-8 ವರ್ಷ ನಾರ್ತ್ ಇಂಡಿಯಾದಲ್ಲಿ ಅಲ್ಲಿ ಗುಜರಾತ್, ಪಂಜಾಬ್, ರಾಜಸ್ಥಾನ ಎಲ್ಲ ಸರ್ವೀಸ್ಗೆ ಹೋದಾಗ ಆ ಪೀರಿಯಡಲ್ಲಿ ನನಗೆ ಟಚ್ ಬಂದಿಲ್ಲ. ಹೋಗಿ ಬರುವಾಗ ಆನ್ ದಿ ವೇ ಸರಿ ಹೋಗಿ ಬರ್ತಾಯಿದೆ. ಬಟ್ ಯಾವಾಗಲೂ ಮನಸ್ಸಲ್ಲಿ ಮಾತ್ರ ಗುರುಗಳು ಇರ್ತಾನೇ ಇದ್ದರು. ಈ ಕಡೆ ಗುರುಗಳು ಇದಾದ ನಂತರ 97 ಆದಮೇಲೆ ಈ 25 ವರ್ಷದಲ್ಲೂ ನಾನು ಕಳೆದ 3 ವರ್ಷದಿಂದ ಕರೋನಾ ಅದಕ್ಕೋಸ್ಕರ ಅವರು ಮಾಡಿರಲಿಲ್ಲ ಅಂತ ನಾನು ಹೋಗಿಲ್ಲ ಅನ್ನೋದು ಬಿಟ್ಟರೆ ಹೆಚ್ಚಾಗಿ ಯಾವಾಗಲೂ ವರ್ಷದಲ್ಲಿ ಒಂದು 2-3 ಸರಿ ಆದರೂ ನಾನು ಹೋಗ್ತಾನೇ ಇರ್ತೇನೆ. ಮತ್ತು ಅವರು ಫ್ಯಾಮ್ಲಿ ಅಷ್ಟು ಪರಿಚಯ ಇರೋದರಿಂದ ಬೆಂಗಳೂರಿಗೆ ಬಂದಾಗ ಕೂಡ ಅವರಲ್ಲಿ ಬರ್ತಾನೆ ಇರ್ತಾರೆ. ಏನೋ ಸ್ನೇಹ ಭಾವ, ಆತ್ಮೀಯತೆ, ಅವ್ರ ದೊಡ್ಡಸ್ಗೆ ದೊಡ್ಡತನ, ನನ್ನನ್ನು ಒಬ್ಬ ಫ್ಯಾಮ್ಲಿಯವರು ಅಂತ ತಿಳ್ಕೊಂಡಿದ್ದಾರೆ ಅವರು. ಅದರಲ್ಲಿ ಹೇಳ್ಬೇಕಂದ್ರೆ ಸುಧಾಕರ್ ಸ್ನೇಹಿತ ಆಗಿದ್ದರು, ಅವ್ರ ಅಣ್ಣ ಸ್ನೇಹಿತ ಆಗಿದ್ದರು. ಸುದಕ್ಷಿಣಾ ಮೇಡಮ್ ನನ್ನನ್ನು ಗೋಳೈಕೊಳ್ಳುವಷ್ಟು ಯಾರೂ ಒಯ್ಕೊಳ್ಳಲ್ಲ. ಅದು ಹೇಗಿದೆ, ಇದು ಹೇಗಿದೆ, ಹೇಗೆ ನಡೀತಾ ಇದೆ, ಕೆಲಸ ನಡೀತಾ ಇದೆ, ಎಲ್ಲ ನೋಡ್ಕೊಂಬನ್ನಿ, ನಾನು ಏನು ಇಂಪ್ರೂವ್ ಮಾಡಬೇಕು ಹೇಳಿ, ಚೆನ್ನಾಗಿ ಮಾಡಬೇಕು ನಾನು ಇದನ್ನು, ನೀವು ಹೇಳಿ ಅಂತ. ನನ್ನ ಮೇಲೆ ಯಾಕೆ ನಂಬಿಕೆ ಅಂದರೆ ಅವರೇ ಹೇಳೋದ್ರೆ ನಾನು ಸ್ವಲ್ಪ ಮಾತಾಡೋದ್ರಲ್ಲಿ ಬ್ಲಂಟ್ ಅಂತ. ನನಗೆ ಸರಿ ಇಲ್ಲ ಅಂದರೆ ಅದನ್ನ ಸರಿ ಇಲ್ಲ ಅಂತ ಹೇಳ್ತೀನಿ, ನನಗೆ ಸರಿ ಕಾಣಲಿಲ್ಲ ಅಂತ. ಇದೇ ಥರ ಒಂದು ಸಾರಿ ಹೋದಾಗ ಕೇಳಿದರು ಹೇಗಿದೆ ಮೂರ್ತಿಗಳೆಲ್ಲ ಅಂತ. ನಾನು ಹೇಳಿದೆ ಯಾವ ಮೂರ್ತಿನೂ ಕ್ಲೀನಾಗಿಲ್ಲ ಮೇಡಮ್, ಯಾವುದು ಕಳೆ ಕಾಣ್ತಾ ಇಲ್ಲ ನನಗೆ ಅದ್ರ ಮೇಲೆ ದೇವರು ಅಂತ, ತಪ್ಪು ತಿಳ್ಕೊಬಿಡಿ ಅಂತ. ಇಲ್ಲ ನನಗೆ ಅದೇ ಬೇಕಾಗಿತ್ತು, ನಮಗೆ ಕ್ಲೀನ್ ಮಾಡಿಸೋದು ಹೇಗೆ ಇದು ಮಾಡೋದಕ್ಕೆ ಅಂತ ಅವ್ರಿಗೆ ಸ್ವಲ್ಪ ಇದು ನಾನು ಹೇಳಿದ ಧರ್ಮ ದೃಷ್ಟಿಯಿಂದ ನೀವು ಬೆಳಗ್ಗೆ ನೈರ್ಮಲ್ಯ ಪೂಜೆ ಮಾಡ್ತೀರಾ, ಅದಾದಮೇಲೆ ದೇವರನ್ನು ಆಹ್ವಾನ ಮಾಡುವವರೆಗೆ ನಮ್ಮ ಧರ್ಮ ದೃಷ್ಟಿಯಿಂದ ದೇವರನ್ನು ಕಲ್ಲಂತಾನೆ. ನೀವು ಅದಕ್ಕೆ ಸೀಗೆ ಪುಡಿ ಹಾಕಿ ಆಮೇಲೆ ತೆಂಗಿನ ಚಿಪ್ರ ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿ, ಇಲ್ಲ ಬ್ರಷಲ್ಲಿ ಕ್ಲೀನ್ ಮಾಡಿ, ಅದು ಪ್ರಶ್ನೆ ಬರೋದಿಲ್ಲ. ಪೂರ್ತಿ ಕ್ಲೀನ್ ಆದಮೇಲೆ ಸ್ವಚ್ಛವಾದಾಗ ನಂತರ ನೀವು ಆಹ್ವಾನ ಮಾಡಿದ ಮೇಲೆ ಪೂಜೆ ಮಾಡೋದ್ರಿಂದ ದೇವರು. ಆದ್ದರಿಂದ ಆ ಥರ ನೀವು ಕ್ಲೀನ್ ಮಾಡೋದಕ್ಕೆ ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ಅಂತ ನಾಳೆನೇ ಪ್ರಯತ್ನ ಮಾಡ್ತೀನಿ ಅಂದರು. ಮತ್ತೆ ಫೋನ್ ಮಾಡಿದೆ ನೆಕ್ಸ್ಟ್ ಟೈಮ್ ಅದು ಈಗ ಹೇಗಿದೆ ಅಂತ. ಎಲ್ಲ ಹೊಳಿತಾ ಇದ್ದು ತುಂಬ. ಏಕೆಂದರೆ ದೇವ್ರ ಮಖದಲ್ಲಿ ಆ ಕ್ಲೀನಾಗಿದ್ದು ಆ ಕಳೆ ಇಲ್ಲದೆ ಹೋದರೆ, ಏಕೆ ನಮ್ಮ ಧರ್ಮದಲ್ಲಿ ದೇವ್ರ ಕಡೆಗೆ ನಾವು ಏನೇ ಹೇಳಿದರು ಹೈಜೀನ್ ಆಫ್ ಮೈಂಡ್ ಆ್ಯಂಡ್ ಹೈಜೀನ್ ಆಫ್ ಪ್ಲೇಸ್, ಅದನ್ನೇ ಕೇಳ್ತಾ ಇರೋದು. ಪ್ಯೂರಿಟಿ ಎರಡೂ ಕಡೆ ಅದು ಒಂದಾಗಿ ಕೂಡಿದಾಗ ಧರ್ಮ ದೇವರು ತಾನಾಗಿ ಬಂದೇ ಬರ್ತಾನೆ. ಈಗ ಅನೇಕ ಸಾರಿ ಹೋದಾಗ ಅವ್ರು ಕೇಳ್ತಾನೆ ಇರ್ತಾರೆ, ಏನು ಮಾಡೋಣ, ಇದು ಮಾಡಬೇಕು ಅಂತಿದ್ದೀವಿ, ನಿಮಗೇನು ಅನಿಸುತ್ತೆ. ಒಂದು ಸರಿ ಅವ್ರಿಗೆ ಸ್ವಲ್ಪ ಇದು ನಿಮಗೆ ತಿಳಿದಿರೋ ಹಾಗೆ ಸ್ವಲ್ಪ ಒಂದು ಸೈಡಲ್ಲಿದೆ ಸಣ್ಣ ಹಳ್ಳಿ, ಕೆಲಸಕ್ಕೆ ಜನ ಸಿಗೋದು ಕಷ್ಟ, ಅವ್ರಿಗೆ ಮಾಡಿಸೋದು ನಡೆಸೋದೂ ಕಷ್ಟ. ಅವರಿಬ್ಬರೇ ಅದು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳಿ ಅವರೇ ಹೇಳ್ತಾರೆ, ಗುರುಗಳನ್ನ ನಡ್ಸ್ಕೊಂಡು ಹೋಗ್ತಿದ್ದಾರೆ, ನಮಗೇನು ಗೊತ್ತೇ ಆಗಲ್ಲ, ಇಲ್ಲಿ ಎಲ್ಲ ನಡೀತಾ ಇದೆ ಅಂತ ಅಷ್ಟೇ ಅಂತ. ಭಾನುವಾರ ಒಂದು ಸರಿ ಎಲ್ರಿಗೂ ಪ್ರಸಾದ ಹಾಕೋದು, ಊಟ ಮಾಡೋದು ಕಷ್ಟ ಆಗ್ತಾಯಿದೆ, ಅಡುಗೆಯವ್ರು ಬರಲ್ಲ ಹೋಗಲ್ಲ, ಏನು ಮಾಡೋದು ಅಂತ ಹೇಳಿದರು. ನಾನು ಹೇಳಿದೆ, ಇಲ್ಲಿ ಬಂದಿರೋರು ಗುರುಗಳಿಗೆ ಬರ್ತಾರೆ, ದೇವ್ರ ದರ್ಶನಕ್ಕೆ ಬರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾರೆ, ನಿಮಗೆ ಪ್ರಸಾದ ಕೊಡಿ ಅಂತ ಯಾರು ಕೇಳ್ತಾರೆ ನಿಮಗಿಲ್ಲಿ ಅಂತ. ಇಲ್ಲ ನಮಗೆ ಊಟ ಕೊಡಬೇಕು ಅನಿಸುತ್ತೆ ಅಂತ. ನಾನು ಹೇಳಿದೆ, ನಿಮಗೆ ಅಡುಗೆನೇ ಮಾಡಿ ಅನ್ನ ಸಾರು ಸಾಂಬಾರು ಊಟ ನೀರು ರಾಘವೇಂದ್ರ ಮಠದ ಮಂತ್ರ ಅದೆಲ್ಲ ಹಾಕ್ತಾರೆ, ಇಲ್ಲಿ ಹಾಕ್ತಾರೆ ಅಂತ ಅದೇ ನೀವು ಇಮ್ಯಾಜಿನೇಷನ್ ಇಟ್ಕೋಬೇಡಿ. ಅವಲಕ್ಕಿ ಮೊಸರು ಕೊಡಿ, ಮುಂದೆ ಬಾಳೆಹಣ್ಣು ಬೆಳೀತದೆ, ಬಾಳೆಹಣ್ಣು ಕೊಡಿ, 2 ಸ್ವೀಟ್ ಕೊಡಿ, ಅದನ್ನು ಹಸು ಸಾಕಿದ್ದೀರ ನೀವಲ್ಲಿ, ಬೇಕಾದಷ್ಟು ಹಾಲು ಬರುತ್ತೆ, ಮೊಸರು ಬರುತ್ತೆ, ಅವಲಕ್ಕಿ ಮೊಸರು ಕೊಡಿ, ತಿಂದು ಹೋಗ್ತಾರೆ. ಬಂದಿರೋರ್ಗೇನೋ ಹೊಟ್ಟೆ ತುಂಬಬೇಕು, ಖಾಲಿ ಹೊಟ್ಟೆಲಿ ಕಳಿಸ್ಬಾರ್ದಂತೆ ನಿಮಗಿರೋದು. ಅದನ್ನು ಯಾವುದನ್ನು ಅವರು ಪ್ರಸಾದ ಅಂತ ಸ್ವೀಕರಿಸ್ತಾರೆ ಅದು ಅವ್ರ ಹೊಟ್ಟೆ ತುಂಬಿಸಿ ಅವ್ರಿಗೆ ಸಂತೋಷ ಕೊಡೋದು ಗುರುಗಳಿಗೆ ಬಿಟ್ಟಿದ್ದು. ನೀವು ನಾನು ಅನ್ನೋ ತಲೆ ಇಡ್ಸ್ಕೊಬಿಡಿ, ನೀವು ಕೊಡಿ ಅಂತ. ಆವಾಗಲೂ ಅವ್ರಿಗೆ ಸಮಾಧಾನ ಇರಲಿಲ್ಲ. ಇಲ್ಲ ಆ ಥರ ಸರಿ ಆಗಲ್ಲ. ನಾನು ಹೇಳಿದೆ, ಓಕೆ ಮಾತಾಡಿದ್ದೀವಿ, ನೀವು 1 ವಾರ ಎಕ್ಸ್ಪೆರಿಮೆಂಟ್ ಮಾಡಿ. ನಾನಂತೂ 1 ಅಥವಾ 2 ದಿವಸ ಇರ್ತೀನಿ, ಹೋಗ್ತಾ ಇದ್ದೀನಿ. 1 ವಾರ ಎಕ್ಸ್ಪೆರಿಮೆಂಟ್ ಮಾಡಿ, ಬಂದವ್ರಿಗೆ ಕೊಡಿ, ಸಂತೋಷ ಪಟ್ಟರೆ ಮುಂದುವರಿಸಿ, ಇಲ್ಲದೆ ಹೋದರೆ ಬೇಡ. ನಾನು ಹೇಗೆ ಡಿಸಿಷನ್ ತೊಗೊಳಗುತ್ತೆ, ಮಠ ನಿಮ್ಮದು ತಾನೇ, ಆಶ್ರಮ ನಿಮ್ದಲ್ವಾ ಅಂತ. 1 ವಾರದ ಮೇಲೆ ಫೋನ್ ಬಂತು, ಮೋಸ್ಟ್ ಸಕ್ಸಸ್ಫುಲ್ ಭಯ್ಯ, ವಾ ಏನಾಯಿತು ಅಂದೆ. ಬಂದವ್ರಿಗೆಲ್ಲನೂ ಅವಲಕ್ಕಿ ಮೊಸರು ಅಲ್ಲಿ ಇಡ್ತೀವಿ, ಅವಲಕ್ಕಿ ಇಟ್ಟಿರ್ತೀವಿ, ಮೊಸರು ಇಟ್ಟಿರ್ತೀವಿ, ಬಾಳೆಹಣ್ಣು ಇಟ್ಟಿರ್ತೀವಿ, ಕಾಫಿ ಇಟ್ಟಿರ್ತೀವಿ, ಹಾಕೊಂಡು ನಿಮ್ಗೆ ಎಷ್ಟು ತೊಗೊಂಡು ತಿಂದು ಹೋಗಿ ಅಂದ್ರೆ ಹೋಗುವಾಗ ಎಲ್ಲೆಲ್ಲೋ ಹೋಗಿ ಅನ್ನ ಸಾರು ಊಟ ಅಂತ ಮಾಡ್ತಾಯಿದ್ವಿ, ಇಲ್ಲಿ ಏನು ಪ್ರಸಾದ, ಕೃಷ್ಣನ ಭಕ್ತಿ, ಅಯ್ಯೋ ಅವಲಕ್ಕಿ ಮೊಸರು ಬಾಳೆಹಣ್ಣು ಎಲ್ಲ ಸಿಗ್ತಾಯಿದೆ ಅಂತ ಎಲ್ಲರೂ ಸಂತೋಷವಾಗಿ ಹೇಳಿ ಹೋಗ್ತಾಯಿದ್ರು. ಆದರೆ ಬಂದಿರೋರು ಏನೇ ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಹೊರತು ನೀವು ಏನು ಕೊಡ್ತೀರಾ ಅನ್ನೋದು ನೋಡೋದಿಲ್ಲ. ಹೀಗೆ ಅನೇಕ ಥರ ಈ ಥರ ಬಂದಾಗ ಮಾತುಗಳು ಬಂದಾಗ ಸಲಹೆಗಳನ್ನು ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ ಅನ್ನೋದಕ್ಕಿಂತ ಗುರುಗಳು ಅವ್ರು ಹೇಳೋ ಹಾಗೆ ನನ್ನ ಮೂಲಕ ಆ ಸಲಹೆಗಳನ್ನು ಕೊಡಿಸಿದ್ದಾರೆ, ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದುವರೆಗೂ ಆಶ್ರಮ ನಾವು ಅಂದ್ಕೊಂಡ್ವಿ 97 ಆದಮೇಲೆ
ಹೆಚ್ಚಾಗಿ ಒಬ್ಬ ಗುರುಗಳು ಅಂತ ಇದ್ಮೇಲೆ ಅವ್ರ ನಂತರ ಆಶ್ರಮ ಕಂಟಿನ್ಯೂ ಮಾಡೋದು ಭಾಳ ಕಷ್ಟದ ಕೆಲಸ. ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಏನು ಯಾಕೆ ಇಂಪಾರ್ಟೆನ್ಸ್ ಇರಬೇಕು, ಅದೇ ಭಕ್ತಿ ಭಾವ ಎಲ್ಲ ಇರಬೇಕು. ಅವ್ರ ತಲೆಯಲ್ಲೂ ಅವ್ರ ಮನಸ್ಸಲ್ಲೂ ಇರುತ್ತೆ. ಗುರುಗಳಿದ್ದಾಗ ಯಾವ ಭಕ್ತಿಯಿಂದ ಬರ್ತಾರೆ, ಭಕ್ತರು ನಾವಿದ್ದಾಗೂ ಅದೇ ಭಕ್ತಿಯಿಂದ ಬರ್ತಾರೆ, ಅದೇ ಥರ ನಡ್ಸ್ಕೊಂಡು ಹೋಗಕ್ಕೆ ನಮ್ಮಿಂದ ಆಗುತ್ತೋ ಅನ್ನೋ ಟೆನ್ಷನ್ ಕೂಡ ಅವ್ರಿಗೂ ಇರುತ್ತೆ ಕೆಲಸ ಮಾಡುವಾಗ. ಆ ಟೆನ್ಷನಲ್ಲೂ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ನಾವು ಮತ್ತೆ ಮಾತಾಡಿದಾಗ ಹೀಗೆ ಕ್ಲೋಸಾಗಿ ಮಾತಾಡ್ತೇವೆ, ಯಾವುದೂ ತಲೆ ಕೆಡಿಸ್ಕೊಳ್ದು. ಗುರುಗಳಿಗೆ ಕೈ ಮುಗಿಯೋದು, ಬೆಳಗ್ಗೆ ಕೆಲಸ ಮಾಡೋದು, ರಾತ್ರಿ ಆಗುತ್ತೆ, ಎಲ್ಲ ನಡ್ಕೊಂಡು ಹೋಗುತ್ತೆ ಅಂತ. ಅವ್ರು ಹೊರಗಡೆ ಹೋಗಿದ್ರೆ, ಅವ್ರು ಇಲ್ಲದೇ ಇದ್ದರು, ಅವ್ರು ಇದ್ದಾರೆ ಅನ್ನೋ ಭಾವನೆ ನಮಗೆ ಇದ್ದೇ ಇರ್ತಿತ್ತು. ಹೀಗಾಗಿ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಕೊಂಡು ಇರೋ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ವಿ. 97 ನಂತರ ಗುರುಗಳು ಇಲ್ದಾದಾಗ ಕಳೆದ 25 ವರ್ಷದಿಂದನೂ ವರ್ಷಕ್ಕೆ ಒಂದು 2-3 ಸಾರಿ ಹೋಗ್ತಾನೇ ಇದ್ದೀನಿ ನಾನು. ಎಷ್ಟೋ ಕಡೆಗಳಲ್ಲಿ ನಾವು ನೋಡಿದಾಗೆ ಅದನ್ನು ಆಶ್ರಮ ಆಗಲಿ ಅದನ್ನು ಶುರು ಮಾಡಿದಂಥ ಮುಖ್ಯ ಮೊದಲನೇ ಗುರುಗಳು ಇಲ್ಲದಾದ ಮೇಲೆ ನಡೆಸ್ಕೊಂಡು ಹೋಗೋದು ತುಂಬ ದೊಡ್ಡ ಕಷ್ಟ. ನಡೆಸ್ಕೊಂಡು ಹೋಗೋರಿಗೆ ಮನಸ್ಥಿತಿ ಬೇಕು, ಇದು ಆಶ್ರಮ, ಇದನ್ನು ನಾವು ಇನ್ನೂ ನಡೆಸಬೇಕು, ಮುಂದಿನ ಪೀಳಿಗೆಗೆ ಇದು ಸರಬೇಕು, 100 ವರ್ಷಗಳ ಇದರದ್ದೇನು ಮಹತ್ವ ಇದೆ ಜನಗಳಿಗೆ ತಿಳಿಬೇಕು ಅನ್ನೋವಂಥದ್ದು ಮನಸ್ಥಿತಿ ಇರೋರು ಕಮ್ಮಿ. ಭಕ್ತರಲ್ಲಿ ಕೂಡ ಗುರುಗಳು ಇಷ್ಟವರೆಗೆ ಇದ್ದರು, ಹೋಗ್ತಾ ಇದ್ವಿ, ಚೆನ್ನಾಗಿ ನಡೀತಾ ಇತ್ತು, ಇನ್ನು ಗುರುಗಳೇ ಇಲ್ಲ, ನಮ್ಗೆ ಹೋದ್ಮೇಲೆ ಯಾರು ಕೇಳ್ತಾರೆ, ಯಾರು ಆಶೀರ್ವಾದ ಮಾಡ್ತಾರೆ, ಅಲ್ಲಿ ಏನು ಪೂಜೆ ಆಗುತ್ತೆ ಏನೋ ಗೊತ್ತಿಲ್ಲ, ನಾವು ಯಾಕೆ ಹೋಗಬೇಕು ಅನ್ನೋವಂಥ ಭಾವನೆ ಬರ್ತಾಯಿತ್ತು. ನಾನು 25 ವರ್ಷದಿಂದನೂ ಹೋಗ್ತಾನೇ ಇದ್ದೀನಿ. ನಂತರ ಇವತ್ತಿಗೂ ನನಗೆ ಅಲ್ಲಿ ಹೋದಾಗ, ಒಳಗಡೆ ಕೂತಾಗ, ಅವ್ರ ಫೋಟೋ ಮುಂದೆ ಕೂತಾಗ ಅವ್ರು ನನ್ನ ಮುಂದೆ ಇದ್ದಾರೆ, ಅವರಿಲ್ಲ ಅನ್ನೋ ಭಾವನೆ ಬರಲೇ ಇಲ್ಲ. ನಾನು 25 ವರ್ಷದಲ್ಲೂ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರೋ ರೀತಿ ಆಗಲಿ, ಮುಂದೆ ಅವರು ಮಕ್ಕಳೇನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನಿಮಗೆ ಗೊತ್ತಿರೋಗೆ ಸುಧಾಕರ್ ಅವರು ತಮ್ಮ KS ಆಫೀಸರ್ ಎಂಥ ಹುದ್ದೆಯಲ್ಲಿದ್ದವರು ಬಿಟ್ಟು ಬಂದು ಅಲ್ಲಿ ಕೂತಿದ್ದಾರೆ ಅಂದಮೇಲೆ ಅದಕ್ಕೆ ಎಷ್ಟು ಮಟ್ಟಿಗೆ ಅವರಿಬ್ಬರು ಕಂಪ್ಲೀಟ್ ಡೆಡಿಕೇಟ್ ಆಗಿ ಆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋದು ಎಷ್ಟು ಇದರಲ್ಲಿ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅವರೂ ಎಲ್ಲ ಬಿಟ್ಬಿಟ್ಟು KS ಆಫೀಸರಾಗಿ IAS ಅವರಿಗೆ ಅಧಿಕಾರ ಅನುಭವಿಸ್ಬಿಟ್ಟು ಬೆಂಗಳೂರಲ್ಲಿ ಸುಖವಾಗಿರ್ಬೋದಾಗಿತ್ತು. ಆದರೆ ಇಲ್ಲ, ಅವರೊಂದು ಸಂಕಲ್ಪ ಇದೆ, ಗುರುಗಳು ಇದು ಮಾಡಿದ್ದು ಮುಂದೆ ಒರಿಬೇಕು, ಮುಂದಿನ ಎಲ್ಲ ಜನ್ರೇಷನ್ಗಳಿಗೆ ಇದು ಸಿಗಬೇಕು ಅನ್ನೋದು. ಅವರ ಕೆಲಸ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ. ಎಷ್ಟೋ ಸರಿ ಅನೇಕ ಹೋದಾಗ ಅವರು ಎಷ್ಟೋ ಸಲಹೆಗಳನ್ನು ಕೇಳ್ತಾ ಇರ್ತಾರೆ. ಅವರು ಸುದಕ್ಷಿಣಾ ಮೇಡಮ್ ಕೇಳ್ತಾನೆ ಇರ್ತಾರೆ, ನನಗೆ ಭಯ ಏನಾಯಿತು ನೋಡ್ಕೊಂಬಂದ್ರೆ ದೇವಸ್ಥಾನ ಇಲ್ಲ, ಯು ಪಾಯಿಂಟ್ ಔಟ್ ಸಮಥಿಂಗ್ ರಾಂಗ್ ಇಫ್ ಇಟ್ ಈಸ್ ದೇರ್, ಏನಾರು ತಪ್ಪಿದರೆ ಹೇಳಿ. ಸ್ವಲ್ಪ ಬ್ಲಂಟಾಗಿ ಮಾತಾಡೋದ್ರಿಂದ, ತುಂಬ ಕ್ಲೋಸ್ ಆಗೋ ಇರೋದ್ರಿಂದ, ಅಂದರೆ ಸ್ಕೂಲು ಕಾಲೇಜಿಂದ ಜೊತೆಗೆ ಬೆಳೆದು ಬಂದಿರೋದ್ರಿಂದ ಒಂದು ಸ್ವಲ್ಪ ಲಿಬರ್ಟಿನೂ ಇದೆ ಮಾತಾಡೋಕೆ ಅವ್ರ ಹತ್ರ. ಹೇಳಿದೆ, ಏನು ಯಾವ ದೇವ್ರ ಮಖದಲ್ಲೂ ಕಳೆ ಇಲ್ಲ ಮೇಡಮ್ ಅಂತ ಹೇಳಿದೆ. ಏನಾಯಿತು ಅಂದರು. ಇಲ್ಲ, ಯಾಕೋ ನನಗೆ ಈ ಸರಿ ಅನ್ನಿಸ್ತು ಅಷ್ಟೇ ಅಂತ. ಯಾಕೆ ಏನಾಯಿತು ಅಂತ, ಕ್ಲೀನ್ ಮಾಡೋದೇನೋ ಇರಬೇಕು, ಮೋಸ್ಟ್ಲಿ ಬ್ಲ್ಯಾಕ್ ಸ್ಟೋನ್ ಅಲ್ವಾ, ಹೇಗೆ ಆಗಲಿ ದೇವ್ರಂತ ಹೇಳಿದ್ರು ನಾವು ಯಾವುದೇ ಮುಖ ನೋಡ್ತೀವಿ, ದೇವ್ರನ್ನ ನೋಡಿದ ಮೊದಲು ನೋಡೋದು ಮುಖ ಮಿಂಚ್ತಾ ಇರಬೇಕು, ಕಳೆ ಇರಬೇಕು, ಒಂದು ನಗು ಮುಖ ಕಾಣಬೇಕು, ನಮಗೆ ಆಶೀರ್ವಾದ ಸಿಕ್ತು ಅಂತಲೇ ನಾವು ಬಯಸೋದು, ಭಕ್ತರು ಬಯಸೋದು. ಇಲ್ಲ ನಮ್ಗೆ ಹೇಗೆ ಕ್ಲೀನ್ ಮಾಡಬೇಕು, ಇದು ಮಾಡೋದು ಗೊತ್ತಾಗೋದಿಲ್ಲ, ಹೇಗೆ ಮಾಡೋದು ಅಂತ ಕನ್ಫ್ಯೂಷನ್. ಅಂದರೆ ಇನ್ನೊಬ್ರು ಕನ್ಸಲ್ಟ್ ಮಾಡಿದಾಗ 3 ಜನ ನಾವೊಂದು ಅಭಿಪ್ರಾಯ ಕೊಟ್ಟಾಗ ಆ ಥರ ಮಾಡಿದರೆ ಸರಿ ಏನೋ ಭಾವನೆ ಬಂದು ಅದು ಶುರು ಮಾಡ್ಕೊಳ್ಳೋದಂತೆ ಅಷ್ಟ ಅವ್ರದ್ದು. ನಾನು ಹೇಳಿದೆ, ನೀವು ದೇವರನ್ನ ಸಂಕಲ್ಪ ಮಾಡಿ, ದೇವರನ್ನು ಆಹ್ವಾನ ಮಾಡಿ, ದೇವರು ಬಂದ ಮೇಲೆ ಅದು ದೇವರಾಗುತ್ತೆ. ಅಲ್ಲಿವರೆಗೆ ನೀವು ಕಲ್ಲಂತಲೇ ಟ್ರೀಟ್ ಮಾಡಿ, ಹುಣಸೆ ಇದನ್ನು ಹಾಕಲಿ, ಸೀಗೆ ಪುಡಿ ಹಾಕಿ, ಇದನ್ನೆಲ್ಲ ಹಾಕಿ ಸಂಪೂರ್ಣ ಸ್ವಚ್ಛ ಮಾಡಿಸ್ಬಿಟ್ಟು ಆ ನಂತರ ನೀವು ಕಂಪ್ಲೀಟ್ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಹೂವಿನ ಅಲಂಕಾರ ಮಾಡಿ ಎಲ್ಲ ದೇವರು ಅಂತ ಮಾಡ್ತೀರಾ, ಗಂಧ ಏರಿಸ್ತಾರೆ, ಎಲ್ಲ ಮಾಡ್ತೀರಾ. ಆ ಥರ ಕ್ಲೀನ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ. ಸರಿ, ಈ ಥರ ಪ್ರಯತ್ನ ಮಾಡ್ತೀವಿ ಅಂತ ಮಾಡಿದರು. ಮುಂದಿನ ಸರಿ ಬಂದಾಗ ನಾನು ಹೇಳಿದೆ, ಎಲ್ಲ ಕ್ಲೀನಾಗಿ ತುಂಬ ಹೊಳಿತಾ ಇದೆ ಅಂತ. ಅಂದರೆ ಸ್ವಚ್ಛತೆಯ ದೃಷ್ಟಿಯಿಂದನೇ ಹೇಳಿ, ದೇವರು ಧರ್ಮದ ಕನೆಗೆ ಪೂಜೆ ಮನೇಲಿ ಮಾಡೋದು ಏನು ಅಂತಂದ್ರೂ ಸ್ವಚ್ಛತೆ ಇರಲಿ, ಮನಸ್ಸಿನಲ್ಲಿ ಕೂಡ ಈಜಿನೋ, ದೇವಸ್ಥಾನದಲ್ಲಿ ಕೂಡ ಈಜನು. ದೇವ್ರ ಪೂಜೆ ಅಂದ್ರೇನು, ಮನೆಯಲ್ಲಿ ನಾವು ಬೆಳಿಗ್ಗೆ ಅದು ಈಗ ನಮ್ಮ ಮನೇಲಿ ಪೂಜೆ ಆಗ್ತಾಯಿದೆ, ನಡೀತಾ ಇದೆ, ಮಂಗಳಾರತಿ ನಡೀತಾ ಇದೆ, ಹೂ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಬೇರೆ ಕಡೆ ಗಮನ ಕೊಡೋದಿಲ್ಲ. ಪೂಜೆ ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡೋದು, ನಿಂತ್ಕೊಳ್ಳೋದು, ಅದೊಂದು ಸಂಸ್ಕೃತಿ ಬಂದ್ಬಿಡುತ್ತೆ. ಯಾರು ದೇವ್ರನ್ನ ನಂಬಿ ನಡ್ಕೊಂಡು ಹೋಗುವಂಥ ಸಂಸ್ಕೃತಿ ಬರುತ್ತೆ ಆ ಮನೆಯಲ್ಲಿ, ಭಯಭಕ್ತಿಯಿಂದ ದೊಡ್ಡವ್ರಿಗೆ ಗೌರವ ಕೊಟ್ಟು ನಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರು ಎಲ್ರಿಗೂ ಏಳಿಗೆ ಆಗುತ್ತೆ. ದೇವ್ರಂದ್ರೆ ಇಷ್ಟ ನನ್ನ ದೃಷ್ಟಿನಲ್ಲಿ. ಅದನ್ನು ಗುರುಜಿಗಳು ಮೊದಲಿಂದ ಹೇಳ್ತಾಯಿದ್ರು. ದೇವರು ಅಂದರೆ ಏನಪ್ಪ, ನಂಬಿಕೆ ನಡ್ಕೊಂಡು ಹೋಗೋದು.
ಅವರು ಮಂತ್ರಾಕ್ಷತೆ ಕೊಡೋರು ನಮ್ಮ ಕೈಗೆ, ಕೊಟ್ಟಾಗ ತೊಗೊಂಡು ನಾನು ಮಂತ್ರಾಕ್ಷತೆ ಕೊಟ್ರಿ ಒಳ್ಳೇದೇ ತಂದು. ಆ ಮಂತ್ರಾಕ್ಷತೆಯಲ್ಲಿ ಏನಿಲ್ಲ, ನನ್ನ ಕೈಲೇನೇನಿಲ್ಲಪ್ಪ, ನಿನಗೆ ಆ ಮಂತ್ರಾಕ್ಷತೆ ತೊಗೊಂಡಾಗ ಒಂದು ನಂಬಿಕೆ ಇದೆ ನನಗೆ ಒಳ್ಳೇದಾಗತ್ತೆ ಅಂತ. ಆ ನಂಬಿಕೆ ಒಂದೇ ದೇವರು, ಬೇರೆ ಯಾವುದೂ ಅಲ್ಲ ಅಂತ ಹೇಳೋರು ನನಗೆ ಯಾವಾಗಲೂ. ಹೀಗೆ ಇನ್ನೂ ಅನೇಕ ಪ್ರಸಂಗಗಳು. ಈಗ ನಾವು ಗುರುಗಳು ಹೇಳ್ತೀವಿ, ನಾವೆಲ್ಲ ಇಷ್ಟೊಂದು ಕೇಳ್ಕೊತೀವಿ, ಗುರುಗಳು ನಮಗೆ ಎಲ್ಲ ರೀತಿ ಕೊಟ್ಟರು, ಪ್ರಮೋಷನ್ ಕೊಟ್ಟರು, ಮಕ್ಕಳಿಗೆ ದೊಡ್ಡ ದೊಡ್ಡ ವಿದ್ಯೆ ಕೊಟ್ಟರು, ಹುದ್ದೆ ಕೊಟ್ಟರು, ಎಲ್ಲ ಕೊಡ್ತಾಯಿದ್ರು, ಪ್ರಪಂಚದಲ್ಲಿ ಏನು ಬಯಸಿದ್ವಿ ಕೊಡ್ತಾ ಇದ್ದಾರೆ ಅಂತ. ಆದರೆ ಗುರುಗಳು ಹೇಗಿರ್ತಾರೆ ಅಂದರೆ ನಮ್ಮ ಹತ್ರನೂ ಸುಮಾರಷ್ಟು ಕೆಲಸ ಮಾಡ್ಕೊಳ್ತಾರೆ ಗೊತ್ತಿಲ್ಲದೇ. ನನಗೆ ಹೀಗಾಯಿತು, ಬರೋಡದಲ್ಲಿದ್ದೆ, ಬರೋಡದಿಂದ ಒಂದು ದಿವಸ ಫೋನ್ ಬಂತು, DGM ಫೋನ್ ಮಾಡಿದ್ರು, ಇಲ್ಲ ನಿಮಗೆ ಸೂರತ್ ಪೋಸ್ಟ್ ಮಾಡಿದ್ದೀವಿ, ಹೋಗ್ಬೇಕು ಇಮ್ಮಿಡಿಯೇಟ್ ಅಂತ. ನಾನು ಹೇಳಿದೆ, ಸರ್ ಫ್ಯಾಮ್ಲಿ ಹೇಳಿಲ್ಲ, ಒಂದು ದಿವಸ ಕೇಳ್ತೀನಿ ಅಂತ. ಸರಿ 1 hour ಟೈಮ್ ಕೊಡ್ತೀನಿ ಅಂತ ಮನೆಗೆ ಫೋನ್ ಮಾಡಿ ಕೇಳಿದೆ. ನೀವು ಯಾವ್ರಿಗೋ ಕೆಲಸ ಮಾಡಿದ್ರೆ ನಾವು ಇಲ್ಲಿ ಕೂತವ್ರು ನಮ್ಗೆ ಏನಾಗಬೇಕು ಇದೆ ಅದು. ಸರಿ 1 hourಲಿ ಕೇಳಿದೆ, ಸರಿ ನೆಕ್ಸ್ಟ್ ಡೇ ನೀವು ಅರ್ಜೆಂಟಾಗಿ ಸೂರತ್ ಬ್ರಾಂಚಿಗೆ ಜಾಯಿನ್ ಆಗಬೇಕು ಅಂತ ಹೋದೆ. ಸೂರತ್ ನಿಮಗೆ ಗೊತ್ತಿರೋ ಹಾಗೆ ಟೆಕ್ಸ್ಟೈಲ್ ಮಾರ್ಕೆಟ್, ವೆರಿ ಬಿಗ್ ಟೆಕ್ಸ್ಟೈಲ್ ಮಾರ್ಕೆಟ್. ಅಲ್ಲಿ ಪೋಸ್ಟಿಂಗ್ ಕೊಟ್ಟರು. ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಇಂಡಿಯನ್ ಬ್ಯಾಂಕಲ್ಲಿ ಒಂದು 3 ವರ್ಷ ಮ್ಯಾನೇಜರಾಗಿ ಕೆಲಸ ಮಾಡಿದೆ. ನಂತರ ಮತ್ತೆ ಟ್ರಾನ್ಸ್ಫರ್ ಆಯಿತು, ಬೆಂಗಳೂರಿಗೆ ಬಂದೆ, ಜೈನರಿಗೆ ಬಂದೆ, ಪ್ರಮೋಷನ್ಗಳಾಯಿತು, ರಿಟೈರ್ ಆಯಿತು. ರಿಟೈರ್ ಆದಮೇಲೆ ಒಬ್ಬ ಕಸ್ಟಮರ್ ಕರೆದ್ರು, ಬಂದು ನಮ್ಮ ಜೊತೆಲಿ ಸೇರಿಕೊಳ್ರಿ, ಇಷ್ಟು ದಿವಸ ನೀವು ಕೆಲಸ ಮಾಡಿಕೊಟ್ಟಿದ್ದೀರಿ ನಮ್ಮದೆಲ್ಲ, ಅದಕ್ಕೆ ನಮಗೂ ಒಬ್ರು ಯಾರು ಬ್ಯಾಂಕಿಂದೆಲ್ಲ ಅಕೌಂಟ್ಸ್ ಎಲ್ಲ ನೋಡ್ಕೊಳ್ಕೆ ಒಬ್ರು ರಿಟೈರ್ಡ್ ಯಾರು ಬೇಕು, ಸೊ ಬಂದು ಕೂತ್ಕೊಳ್ಳಿ ನಮ್ಮ ಹತ್ರ ಅಂತ. ಸರಿ ಅವ್ರ ಹತ್ರನೂ ಸೇರಿಕೊಂಡೆ. ಆಮೇಲೆ ಗುರುಗಳು ನನ್ನನ್ನು ಸೂರತ್ಗೆ ಯಾಕೆ ಪೋಸ್ಟ್ ಮಾಡಿಸಿದ್ರು, ರಿಟೈರ್ ಆದಮೇಲೆ ಅಲ್ಲಿ ಯಾಕೆ ಅವ್ರ ಹತ್ರ ಸೇರಿಸಿದ್ರು ಅನ್ನೋದು ಯೋಚನೆ ಮಾಡೋದು ಇವಾಗ ಅರ್ಥ ಆಗ್ತಾಯಿದೆ, ಹೇಗೆ ಕೆಲಸ ಮಾಡಿಸ್ಕೊತಾ ಇದ್ದಾರೆ ಅಂತ. ಟೆಕ್ಸ್ಟೈಲ್ ಮಾರ್ಕೆಟ್ ಇದೆ. ನಂತರ ಬಂದೆ ಒಂದು ಸಾರಿ ಪುಣ್ಯಸ್ಥಳಕ್ಕೆ ಅದಕ್ಕೆ ಬಂದಾಗ ಅಲ್ಲಿ ಸುಮಾರು ಜನ, ಒಂದು 15-20 ಜನ ಲೇಡೀಸ್ ಹೆಣ್ಮಕ್ಳು ಕೆಲಸ ಮಾಡೋರು, ಎಲ್ಲ ಪಾತ್ರೆ ತೊಳೆಯೋದ್ರಿಂದ, ಕಸ ಹೊಡಿಯೋದ್ರಿಂದ ಕಂಪ್ಲೀಟ್ ಕ್ಲೀನ್ ಮಾಡೋರು. ನನ್ನ ತಲೆ ಹೀಗೆ ಬಂತು. ನಾನು ಸುದಕ್ಷಿಣ ಮೇಡಮ್ ಕೇಳಿದೆ, ಇವರೆಲ್ಲ ಈ ಥರ ಓಡಾಡ್ತಾ ಇದ್ದಾರಲ್ಲ, ಇವರೆಲ್ಲ ಒಂದೇ ಥರದ್ದು ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ. ಸರಿ ಮತ್ತು ನೀವೇನಾರು ಮಾಡಿ, ಅವ್ರಿಗೆ ಹೇಳಿದ್ದು ಒಂದೇ ಕಷ್ಟ ನನಗೆ, ಅವ್ರು ಏನಾರು ಹೇಳಿದ್ರೆ ನನಗೆ ಹೇಳ್ತಾರೆ ನೀವೇ ಮಾಡಿ ಅದನ್ನು ಅಂತ. ಅದಕ್ಕೆ ಹೇಳಿದರು, ನಾನು ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಇದ್ದಿದ್ದರಿಂದ ನನ್ನ ಒಬ್ಬ ಕಸ್ಟಮರು ಯೂನಿಫಾರ್ಮ್ ಸ್ಯಾರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ರುಗಾರಾಮ್ ಅಂತ ಮಾರೋಡಿ, ಸರ್ ಈ ಥರ ಒಂದು ಕೆಲಸ ಇದೆ ಒಂದು ದೇವಸ್ಥಾನಕ್ಕೆ ಅಂತ. ಅಯ್ಯೋ ಆಶ್ರಮಕ್ಕೆ ದೇವಸ್ಥಾನಕ್ಕೆ ಹೇಳ್ತೀರ ಅಂದರೆ ಹೇಳಿ, ಈಗ ನಿಮಗೆ ವಾಟ್ಸಪ್ ಮಾಡ್ತೀನಿ, ಒಂದು 3-4 ಡಿಸೈನು ಸೆಲೆಕ್ಟ್ ಮಾಡಿ ಲಾರಿನಲ್ಲಿ ಇಡ್ತೀನಿ, ಬರುತ್ತೆ ಅಂತ. ಆಯಿತು ಅಂತ ಕಳಿಸಿದೆ. ಇದರ ದಿವಸ ಆರಾಧನೆ ದಿವಸ ಬಂದು ನೋಡಿದರೆ 12-15 ಜನನು ಒಂದೇ ಥರ ಸೀರೆ ಉಟ್ಕೊಂಡ್ಬಿಟ್ಟು ಓಡಾಡ್ತಾ ಇದ್ದಾರೆ. ನಮಗೆ ಅನುಕೂಲ ಆಗೋಯಿತು ಅಂದರೆ ಯಾರಿಗೆ ಕೆಲಸ ಹೇಳ್ಬೋದು, ಯಾರಿಗಿಲ್ಲ ಅಂತ. ಈ ಯಾರಿಗಾರು ಇತ್ತೋ ಅಮ್ಮ ಹತ್ತೋ ಅಮ್ಮ ಯಾರಿಗಾರು ಭಕ್ತರಿಗೆ ಹೇಳಿಬಿಟ್ರೆ ಬೈಸ್ಕೋಬೇಕು. ಅದ್ರ ಬದಲು ಒಂದೇ ಥರ ಎಲ್ಲರೂ. ನೆಕ್ಸ್ಟು ಇದೇ ಥರ ಅಂದರೆ ರಾಯರು ನನ್ನನ್ನು ಸೂರತ್ ಟೆಕ್ಸ್ಟೈಲ್ ಮಾಸ್ಟರ್ಗೆ ಪೋಸ್ಟಿಂಗ್ ಮಾಡಿಸಿದ್ದು ಇದಕ್ಕಂತ ಡೌಟ್ ಬರ್ತಾ ಇದೆ ನನಗೆ. ಓಕೆ, ನನ್ನ ಹತ್ರ ಕೆಲಸ ಮಾಡಿಸ್ಕೋತಾರೆ ಅವ್ರು ಯಾವಾಗಲೂ. ರಿಟೈರ್ ಆದಮೇಲೆ ಜಾಯ್ನ್ ಆದೆ ಅಂತ ಹೇಳಿದೆ ಒಂದು ಕಂಪ್ನಿಗೆ, ಸೋನಾ ಗ್ರೂಪ್ ಅಂತ. ಅವರು ವಾಚ್ ಮ್ಯಾನುಫ್ಯಾಕ್ಚರಿಂಗ್, ಅವರು 35 ವರ್ಷದ ಹಳೆಯ ಕಂಪ್ನಿ, ತುಂಬ ದಾನ ಧರ್ಮ ಮಾಡುವಂಥವ್ರು, ಅವರು ಒಳ್ಳೆಯವರು. ಅವ್ರ ಹತ್ರ ಮಾತಾಡೋ ಹೀಗೆ ಇವ್ರ ಹತ್ರ ಕೇಳುವಾಗ, ಭಕ್ತರೆಲ್ಲ ಬರ್ತಾ ಇರ್ತಾರೆ, ನೆನಪಿಗೆ ಏನು ಮಾಡೋಕ್ಕೆ ಗೊತ್ತಾಗಲ್ವಲ್ಲ ಅಂದರು. ನಮ್ಮ ಫ್ಯಾಕ್ಟ್ರಿನಲ್ಲಿ ಕಾರ್ಪೊರೇಟ್ ವಾಚಸ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದರೆ ನಿಮ್ದು ಯಾವುದೋ ಕಂಪ್ನಿ ಪ್ರಾಪಗೇಂಡ ಮಾಡಲಿಕ್ಕಿದೆ, ಒಂದು 100 ವಾಚ್ ಬೇಕು, ಏನೇ ಕಂಪ್ನಿ ಇರ್ಬೋದು, ಅಷ್ಟು ಡಯಲ್ ಮೇಲೆ ಕಂಪ್ನಿ ಹೆಸರು ಅದನ್ನು ಹಾಕಿಬಿಟ್ಟು ಪ್ರಿಂಟ್ ಮಾಡಿ ಕೊಡೋವಂಥದ್ದು ವಾಚ್. ನನ್ನ ತಲೆಗೆ ಹೊಳಿತು, ಹಂಗಂದ್ರೆ ಮತ್ತು ನಮ್ದು ಇದೇ ನಡೀತಾ ಇದೆ, ಕೇಳಿ ನೋಡ್ತೀನಿ, ಇನ್ನು ಪುಣ್ಯಸ್ಥಳ ಅಂತ ಏನಾದ್ರು ಬರ್ಸಿ ಒಂದು ಇಷ್ಟು ನಿಮಗೆ ವಾಚ್ ಕೊಟ್ಟರೆ ಕೊಡ್ಬೋದಾ ಅಂತ. ಗೊತ್ತಲ್ಲ ಅವ್ರು ಮಾಮೂಲಿ ಮಾಡಿಸಿ ಅಂದರು, ನೀವೇ ಮಾಡಿಸಿ ನೀವೇ ತೊಗೊಂಬನ್ನಿ ಅಂದರು ನನಗೆ. ಸರಿ ಹೋಗಿ ಹೇಳಿ ಮತ್ತು ಒಂದಿಷ್ಟು ಫೋಟೋಗಳನ್ನು ಸೆಲೆಕ್ಟ್ ಮಾಡಿ ಎಲ್ಲ ಮಾಡಿ ಹೇಳಿದೆ ನಮ್ಮ ಆಫೀಸಲ್ಲಿ. ದೇವ್ರ, ಯಾಕಂದರೆ ಓನರ್ ಕೂಡ ಅದೇ ಥರ, ದೇವರು ಧರ್ಮ ಜಾಸ್ತಿ. ಅಯ್ಯೋ ಅಲ್ಲಿಗ ಆಯ್ತಪ್ಪ ಮಾಡಿಸಿ, ಎಷ್ಟು ಬೇಕು ಅಂದರು. ಯೂಶಲಿ ಆರ್ಡರು 200-300 ಕಡಿಮೆ ತೊಗೊಳ್ಳಲ್ಲ, ಯಾಕೆಂದರೆ ಡಯಲ್ ಮೇಲೆ ಪ್ರಿಂಟಿಂಗ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಎಲ್ಲ ಇದೆ. ಎಷ್ಟು ಬೇಕಾಗುತ್ತೆ ಅಂದರು. ನಮಗೆ ಒಂದು 100 ಸಾಕಾಗುತ್ತೆ ಅಂತ ಹೇಳಿದೆ. ಒಂದು 100 ಇಲ್ಲ ನನ್ನ ಕೈನಲ್ಲಿ ಇದೇ ಬೇಕಾದ್ರೆ, ಇಫ್ ಯು ಕ್ಯಾನ್ ಜೂಮ್ ಇನ್, ಗುರುಗಳ ಫೋಟೋ, ಪುಣ್ಯಸ್ಥಳ ಹಾಕಿರೋ ವಾಚು. ಇದು ಅನ್ಬಿಲೀವಬಲ್ ಕಾಸ್ಟಲ್ಲಿ 100 ವಾಚ್ ಅವ್ರಿಗೆ ಫಸ್ಟ್ ಕಳಿಸ್ಕೊಟ್ವಿ. ಇವರು ಬಂದವ್ರಿಗೆ ಅವ್ರು ಸೆಲೆಕ್ಷನ್ ಮಾಡಿ ಯಾರು ಭಕ್ತರು ಬರ್ತಾರೆ, ಹಳೆಯ ಭಕ್ತರು ಯಾರಿದ್ದಾರೆ ಅವ್ರಿಗೆಲ್ಲ ನೆನಪಿಗೆ ಒಂದೊಂದು ಕೊಡ್ತಾಯಿದ್ರು. ಅದು ತೊಗೊಂಡವ್ರ ಭಾವನೆ ಅಷ್ಟು ಸಂತೋಷ ಹೇಳೋಕ್ಕಾಗಲ್ಲ. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ, ಸೈಡಲ್ಲಿ ಗುರುಗಳ ಫೋಟೋ ಇದೆ, ಪಕ್ಕದಲ್ಲಿ ಪುಣ್ಯಸ್ಥಳ, ಸಮಯನೇ ಮುಖ್ಯ. ಬುದ್ಧಿವಂತಿಕೆಯಿಂದ ನಮ್ಮ ಹತ್ರ ಎಲ್ಲ ಕೆಲಸಗಳನ್ನು ಮಾಡಿಸ್ಕೋತಾರೆ ಗುರುಗಳು ಅನ್ನೋದನ್ನು ನಾನು ಹೇಳ್ತಾ ಇರೋದು ನಿಮಗೆ. ನಾವೆಲ್ಲ ಕೇಳ್ತೀವಿ ಕೊಡಪ್ಪ ಅಂದ್ರೆ ಆಗೋದಿಲ್ಲ, ನೀವು ಬನ್ನಿ ನನಗೂ ಏನು ಕೆಲಸ ಇದೆ ಮಾಡಿಸ್ಕೋತೀನಿ ನಿಮ್ಮ ಹತ್ರ ಅಂತಲೇ ಗುರುಗಳು.
ಕೊಡೋದು ತಗೊಳ್ಳೋದು ಎರಡೇ ಇರುತ್ತೆ ಗುರುಗಳ ಹತ್ರ. ಅದು ನನ್ನ ಅಭಿಪ್ರಾಯ ಅಷ್ಟೇ. ಆದ್ದರಿಂದ ಅದನ್ನು ಕೊಡೋದಕ್ಕೂ ನಾವು ಅಷ್ಟೇ ರೆಡಿಯಾಗಿರ್ಬೇಕು, ತೊಗೊಳೋದಕ್ಕೆ ಮಾತ್ರ ಅಲ್ಲ. ಅನೇಕ ಸಾರಿ ಹೀಗೆ ಒಬ್ಬನೇ ಕೂತಿರುವಾಗ ಯೋಚನೆ ಮಾಡುವಾಗ ಅನ್ನಿಸ್ತಾ ಇರುತ್ತೆ, ಇದು ಆಶ್ರಮ ಇದೇ ಥರ ಎಷ್ಟು ವರ್ಷ ಹೀಗೆ ನಡ್ಕೊಂಡು ಹೋಗುತ್ತೆ, ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ನಾವು ಒಪ್ಪಿದ್ರು ಬಿಟ್ಟಿದ್ರು ನಮಗೆ ವಯಸ್ಸಾಗೋದೆ, ನಮ್ಮ ಕಾಲ ಬಂದ ನಾವು ಹೋಗೋದೆ, ನೆಕ್ಸ್ಟ್ ಜನ್ರೇಷನ್ ಬರೋದೆ. ನನಗೂ ಈಗ 68, ಇನ್ನೊಂದು 20, 25, 30 ವರ್ಷದ ಮೇಲೆ ಆಶ್ರಮ ಏನಾಗ್ಬೋದು ಅಂದಾಗ 68 98 ಅಂದರೆ ನಾನು ಇಲ್ಲದೇ ಇರೋವಾಗಲೂ ಆಶ್ರಮ ಹೇಗೆ ನಡೆಯುತ್ತೆ, ಮುಂದಿನ ಜನ್ರೇಷನ್ ಹೇಗೆ, ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಹೋಗ್ತಾರಾ ಅಲ್ಲಿಗೆ, ಹೇಗೆ ನಡ್ಸ್ಕೊಂಡು ಹೋಗ್ತಾರೆ, ಎಲ್ಲ ಚಿಕ್ಕ ಮಕ್ಕಳು ಇರೋರಿಗೆಲ್ಲ ಹೇಗೆ ಹೋಗ್ತಾರೆ ಅಂತಂದಾಗ ಇದೇ ಗುರೂಜಿಗಳು 97ರಲ್ಲಿ ಹೋದಾಗ ಅದನ್ನೇ ಯೋಚನೆ ಮಾಡಿದವರು ಈಗ 2022ರಲ್ಲಿ ಕೂಡ 25 ವರ್ಷ ನಡೆಸ್ಕೊಂಡೇ ಬರ್ತಾ ಇದ್ದಾರೆ, ಒಬ್ಬರಾದ ಮೇಲೆ ಒಬ್ಬರು ಬರ್ತಾನೇ ಇದ್ದಾರೆ. ಇದೇ ರೀತಿಯಲ್ಲಿ ಅದೇ ಗುರುಗಳು ಮುಂದಿನ 100 ವರ್ಷಕ್ಕೆ ಕೂಡ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಅನ್ನೋ ಪೂರ್ತಿ ಭರವಸೆ ಇದೆ. ನಮಗೆ ಅದು ಗೊತ್ತಾಗಲ್ಲ, ಹುಲ್ಲು ಮಾನವರಿಗೆ ಅನ್ನೋದು ಬಿಟ್ಟರೆ ಅದು ಏನು ಅನ್ನೋದು ಗೊತ್ತಿಲ್ಲ. ಮುಂದಿನ ಜನ್ರೇಷನ್ ಆಶ್ರಮ ನಡ್ಕೊಂಡೇ ಹೋಗುತ್ತೆ. ಆಶ್ರಮದಲ್ಲಿ ನಡೆಯೋ ಪೂಜೆಗಳು ಹೀಗೆ ನಡೀತಾನೇ ಇರ್ತದೆ, ಯಾವಾಗಲೂ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾನೇ ಇರ್ತದೆ, ಗುರುಗಳ ಆಶೀರ್ವಾದ ಎಲ್ರಿಗೂ ಸಿಗ್ತಾನೇ ಇರ್ತದೆ, ಸಿಗ್ತಾನೆ ಇರಲಿ ಅಂತ ನಾನು ಪೂರ್ತಿ ಭರವಸೆಯಿಂದ ಹೇಳ್ತಾ ಇದ್ದೀನಿ. ಶ್ರೀಕಾರ ಶ್ರೀ ಪದ್ಮಯುಗ್ಮಹಸ್ತಂ ಶ್ರೀ ರಾಘವೇಂದ್ರ ಗುರೋರನುಗ್ರಹಪ್ರಾಪ್ತಂ ಲೋಕ ಕಲ್ಯಾಣಾರ್ಥಂ ಪುಣ್ಯಸ್ಥಳ ವಾಸಿನಂ ಶ್ರೀ ರಾಘವೇಂದ್ರ ಗುರುಜಿ ಮನಸಾ ಸ್ಮರ